ಅಬ್ಬಕ್ಕ ಟಿವಿ ಪ್ರಸ್ತುತಪಡಿಸುವ ಹೇಗಿದ್ದೀರಿ ಸರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಉಳ್ಳಾಲ ತಾಲೂಕಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಅಥವಾ ಹೊರನಾಡ ತುಳುವರು ಕನ್ನಡಿಗರು ಯಾರೇ ಇರಲಿ, ಅವರ ಕುಶಲೋಪರಿಯನ್ನು ವಿಚಾರಿಸುವಂತಹ ಹೇಗಿದ್ದೀರಿ ಸರ್ ಕಾರ್ಯಕ್ರಮದ ಇಂದಿನ ಅತಿಥಿ ಕನೂರ್ವ ಆನಂದಾಶ್ರಮ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದು ಮಂಗಳೂರಿನ ಅಲೋಷಿಯಸ್ ವಿದ್ಯಾಸಂಸ್ಥೆಯಲ್ಲಿ ಪದವಿ ಪೂರೈಸಿ ಕೆಲಸವನ್ನು ಅರಸುತ್ತಾ ಮುಂಬೈಗೆ ತೆರಳಿ ನೆರೋಲ್ಯಾಕ್ ಪೇಂಟ್ ಕಂಪನಿಯ ಮಾರುಕಟ್ಟೆ ವಿಭಾಗದಲ್ಲಿ ದುಡಿದು ಬರುತ್ತಾ ಕನಸುಗಳಿಗೆ ರೆಕ್ಕೆ ಪುಕ್ಕ ಬೆಳೆದು ನಂತರ ಮಾಡಿದ ಸಾಧನೆ ನಿಜಕ್ಕೂ ಅದ್ಭುತ. ಇದೀಗ ಇಳಿ ವಯಸ್ಸಿನಲ್ಲಿರುವ ಇವರು ಅಂದಿನ ಆ ದಿನಗಳನ್ನು ನೆನಪಿಸಿದ್ದು ಹೀಗೆ. ಹೌದು, ಸೋಮೇಶ್ವರ ಉಚ್ಚಿಲದ ಹುಡುಗ ಯಶೋಧರ ಅವರ ಯಶೋಗಾಥೆ ನಿಜಕ್ಕೂ ಅದ್ಭುತ ಮತ್ತು ಅನುಕರಣೀಯ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಯಶೋಧರ್ ಸರ್ ಅವರ ಹುಟ್ಟು ಮತ್ತು ಬಾಲ್ಯದ ಬಗ್ಗೆ ಒಂದಷ್ಟು ಮಾತು. ನಾವು ಹುಟ್ಟಿದ್ದು ಉಚ್ಚಿಲ ಅಂಥೇಳಿ, ಅದು ಸೋಮೇಶ್ವರ ಗ್ರಾಮ, ಮಂಗಳೂರು. ಅಮ್ಮ ಅವರ ಮುಖ ನಾನು ನೋಡಲಿಲ್ಲ, ಯಾಕಂದರೆ ನಾನು ಚಿಕ್ಕದಿರುವಾಗಲೇ 1.5 ವರ್ಷದಲ್ಲೇನೋ ಅವರು ತೀರಿ ಹೋದರು. ಆದ ಕಾರಣ ನನಗೆ ಅವರನ್ನು ನೋಡುವ ಭಾಗಿಲ್ಲ. ಆಮೇಲೆ ನಮ್ಮ ಅಪ್ಪ ಅವರು ಬಾಂಬೆಯಲ್ಲಿದ್ದವರು, ಅವರು ನಮ್ಮನ್ನು ಬಿಟ್ಟು ಅಲ್ಲಿ ಹೋದರು. ನಮ್ಮನ್ನು ಅಜ್ಜಿಯವರು ಸಾಕಿ ಸಲಹಿದವರು. ಹಾಗೆ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಅವರು ಅಲ್ಲಿ ಶಾಲೆಯಲ್ಲಿ ಟೀಚರ್ ಆಗಿದ್ದರು. ಆದ ಕಾರಣ ಒಂದು ರೀತಿಯಲ್ಲಿ ಶಿಕ್ಷಣ ಅಂತ ಹೇಳಿದರೆ ನಮಗೆ ಸ್ವಲ್ಪ ಹತ್ತಿರನೇ. ನಾವು ನಮಗೆ ಜಾಸ್ತಿ ಒಂದು ಅಟ್ಯಾಚ್ಮೆಂಟ್ ಇದ್ದದ್ದು ಶಿಕ್ಷಣಕ್ಕೆ. ಆದ ಕಾರಣ ಅಲ್ಲಿ ಓದಿ ಆಮೇಲೆ ಕೋಟೆಕಾರ್ ಹೈಸ್ಕೂಲ್, ಆನಂದಾಶ್ರಮ ಅಲ್ಲ, ಹೌದು ಆನಂದಾಶ್ರಮ, ಅಂದರೆ ಕೋಟೆಕಾರ್ ಎಲಿಮೆಂಟ್ರಿ ಸ್ಕೂಲ್ ಅದು ಮುಗಿಸಿ ಆಮೇಲೆ ಆನಂದಾಶ್ರಮ ಹೈಸ್ಕೂಲ್, ಅಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸ್ಕೊಂಡು ಮುಂದಕ್ಕೆ ಸೈಂಟ್ ಅಲೋಷಿಯಸ್ ಕಾಲೇಜ್ ಜಾಯ್ನ್ ಆದ್ದು. ಅಲ್ಲಿ ಗ್ರ್ಯಾಜುಯೇಷನ್ ಮಾಡಿ ಮುಂದಕ್ಕೆ ಬಾಂಬೆಗೆ ಹೋದ. ಎಲ್ಲರೂ ಅಲ್ಲಿ ಎಜುಕೇಷನ್ ಮಾಡಿ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಎಲ್ಲರೂ ಬಾಂಬೆಗೆ ಹೋಗೋದು. ನಮ್ಮ ಮುಂದಿನ ಜೀವನ ಹೇಗೆ ನಡೀತೆ ಅಂತ ನೋಡೋದಕ್ಕೆ, ಕೆಲಸಕ್ಕೆ ಮೇಯ್ನ್ಲಿ ಕೆಲಸ ಬೇಕು. ಹಾಗೆ ಅಲ್ಲಿ ಹೋಗಿ ಬಾಂಬೆಲಿ ಹೋಗಿ ಚಿಕ್ಕ ಕೆಲಸ ಸಿಕ್ತು, ಪರವಾಗಿಲ್ಲ ಅಂಥೇಳಿ ಫಸ್ಟಿಗೆ ಹೋದ ತಕ್ಷಣ ಅಲ್ಲಿ ಕೆಲಸ ಮಾಡಿ ಆಮೇಲೆ ಬ್ಲಂಡೆಲ್ ಎಮೈಟ್ ಪೇಂಟ್ ಅಂಥೇಳಿ ಪೇಂಟ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ತು. ಸರ್ಫಾ ಗುಡ್ಸ್ ಎಂಬ ಸಂಸ್ಥೆಯನ್ನು ಕಟ್ಟಿದ್ದು ಹೇಗೆ, ಬಂಡವಾಳ ಎಷ್ಟು, ಮಾರುಕಟ್ಟೆ ಮಾಡಿದ್ದು ಹೇಗೆ, ನೆರೋಲ್ಯಾಕ್, ಏಷ್ಯನ್ ಮುಂತಾದ ಬೃಹತ್ ಕಂಪನಿಗಳ ನಡುವೆ ಸರ್ಫಾ ಹೆಡೆಬಿಚ್ಚಿದ್ದು ಹೇಗೆ, ಯಶೋಧರ್ ಮತ್ತಷ್ಟು ವಿವರಿಸ್ತಾರೆ ಕೇಳಿ. ಹಾಗೆ ಅಲ್ಲಿಂದ ಬ್ಯಾಗ್ ಹಿಡಿಯೋಕ್ಕೆ ಶುರು ಮಾಡಿದ್ದು, ಅದು ಇಷ್ಟರವರೆಗೂ ಇದೆ ಅದೇ ಥರ ಬ್ಯಾಗು. ಮೇನ್ಲಿ ಈಗ ಏನಿದ್ರು ಮಾರ್ಕೆಟಿಂಗ್ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ ಕೆಲಸ. ಅದಕ್ಕೋಸ್ಕರ ಈಗಲೂ ಬ್ಯಾಗ್ ಹೀಗೆ ನಾನು ಹೊರಡುವಾಗ
ಬ್ಯಾಗ್ ಇದ್ದೇ ಇರುತ್ತೆ. ಯಾಕಂದರೆ ಅದರಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ ನಮ್ಮದು, ಲಿಟ್ರೇಚರು ಅದು ಇದು ಅಂತೇಳಿ ಎಲ್ಲ ಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಪೇಂಟ್ ಕಂಪನಿ ಗುಡ್ಲಸ್ ನೆರೋಲ್ಯಾಕ್ ಪೇಂಟ್ಸ್ ಅಂಥೇಳಿ ನೆರೋಲ್ಯಾಕ್ ಪೇಂಟ್ಸಲ್ಲಿ ಕೆಲಸ ಶುರು ಮಾಡಿದೆ. ಅಲ್ಲಿ ಸಾಕಷ್ಟು ಎಷ್ಟು ವರ್ಷ ಇದ್ದಿ. ಆಮೇಲೆ ನಮಗೆ ಅಲ್ಲಿ ಆವಾಗಲೂ ಎಲ್ಲ ಕಂಪನಿಯಲ್ಲೂ ಪಾಲಿಟಿಕ್ಸ್ ಅಂತ ಹೇಳಿದೆಯಲ್ಲ, ಒಳಗೊಳಗಿದ್ದು ಅದು ಇದ್ದೇ ಇರುತ್ತೆ. ನನಗೆ ನನ್ನನ್ನು ಇಷ್ಟಪಟ್ಟವಂಥ ಬಾಸ್ ಅವರಿದ್ದರು, ಅವರಿಗೆ ಟ್ರಾನ್ಸ್ಫರ್ ಆಯಿತು. ಅದರೊಟ್ಟಿಗೆ ಅವರ ಯಾರು ಹತ್ತಿರ ಇದ್ದರು ಅವರನ್ನು ಟ್ರಾನ್ಸ್ಫರ್ ಮಾಡಿದರು. ನಮ್ಮನ್ನು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿದರು, ಮಾರ್ಕೆಟಿಂದ ಬಿಟ್ಟು. ಅದು ನಮಗೆ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಬಿಟ್ಟು ಇಷ್ಟವರೆಗೆ ಹೇಗೂ ಬೇರೆಯವರಿಗೋಸ್ಕರ ಬ್ಯಾಂಕ್ ಇಟ್ಕೊಂಡಿದ್ದೇವೆ, ಅದರ ಬದಲಿಗೆ ನಮಗೋಸ್ಕರನೇ ಬ್ಯಾಂಕ್ ಇಟ್ಕೊಳ್ಳೋಣ ಅಂಥೇಳಿ ಬ್ಯಾಗ್ ಹಿಡ್ಕೊಂಡು ಹೊರಟದ್ದು. ಪುಣ್ಯಕ್ಕೆ ನಮಗೆ ನಮ್ಮ ಡೀಲರ್ಸು ಭಾಳ ಚೆನ್ನಾಗಿದ್ದರು, ನಂಗೆ ಪರಿಚಯ ಇತ್ತು ಜಾಸ್ತಿ, ಆದ ಕಾರಣ ಅವರು ಸಪೋರ್ಟ್ ಮಾಡಿದರು. ಹಾಗಾಗಿ ನಮ್ಮದೇ ಒಂದು ಕಂಪನಿ ಶುರು ಮಾಡಿಬಿಡೋಣ ಅಂಥೇಳಿ ಸರ್ಫಾ ಕೋಟ್ಸ್ ಪೇಂಟ್ಸ್ ಅಂತ ಹೇಳಿಬಿಟ್ಟು ನಮ್ಮದೇ ಪೇಂಟ್ ಕಂಪನಿ ಶುರು ಮಾಡಿದ್ವಿ. ಎಷ್ಟು ಜನ ಇದ್ದರು ಸರ್ ಆಗ ನಿಮ್ಮೊಟ್ಟಿಗೆ? ಆಗ 7, 8, 9 ಜನ ಏನೋ ಇದ್ದರು ಅಷ್ಟೇ, ನಾವು 9 ಜನ. ಓಕೆ ಸರ್, ಈಗ ನೆರೋಲ್ಯಾಕ್ ಬಿಟ್ಟ ಮೇಲೆ ಈ ಸರ್ಫಾ ಕೋಟ್ಸ್ ಅನ್ನೋ ಉದ್ಯಮವನ್ನು ಆರಂಭಿಸುವಾಗ ಯಾವ ರೀತಿಯ ಧೈರ್ಯ ತಗೊಂಡ್ರಿ ನೀವು? ಇದರಲ್ಲಿ ಮೇಲೆ ಬರ್ಬೋದಾ, ಅಥವಾ ಒಟ್ಟಿಗಿದ್ದವರು ಯಾವ ರೀತಿ ಸಪೋರ್ಟ್ ಮಾಡಿದರು, ಅವರು ಯಾವ ರೀತಿ ಭರವಸೆ ಕೊಟ್ಟರು? ನೆರೋಲ್ಯಾಕ್ನಲ್ಲಿ ಬಿಟ್ಟ ಮೇಲೆ ನಾವು ಬೇರೆಯವರಿಗೆ ಯಾಕೆ ಕೆಲಸ ಮಾಡಬೇಕು, ನಾವೇ ಮಾಡೋಣ ನಮಗೋಸ್ಕರನೇ ಅಂಥೇಳಿ ನಾವು 8-9 ಜನ ಸೇರಿಕೊಂಡು ಸರ್ಫಾ ಕೋಟ್ಸ್ ಅಂತ ಹೇಳಿಬಿಟ್ಟು ಒಂದು ಹೆಸರು ಮಾಡಿದ್ವಿ. ಅದರಲ್ಲಿ ಶುರು ಮಾಡಿದ್ವಿ. ಬೇರೆ ಬೇರೆ ಕಡೆ ನಮ್ಗೆ ಆಫೀಸಸ್ಸು ಇದೆ. ದೇವರದಿಂದ ಚೆನ್ನಾಗಿದೆ, ನಡೀತಾ ಇದೆ. ಸರ್ಫಾ ಕೋಟ್ಸ್ ಅನ್ನೋ ಹೆಸರು ಇಡ್ಲಿಕ್ಕೆ ಏನಾದರೂ ಇನ್ಸ್ಪಿರೇಷನ್ ಇತ್ತ? ಇಲ್ಲ, ಎನಿ ಸರ್ಫೇಸ್ ನೀಡ್ಸ್ ಪೇಂಟ್ಸ್. ಅದಕ್ಕೋಸ್ಕರ ಸರ್ಫೇಸ್ ಕೋಟಿಂಗ್ಸ್ ಅಂತೇಳಿ ಇತ್ತು, ಅದನ್ನು ಶಾರ್ಟ್ ಮಾಡಿ ಸರ್ಫಾ ಕೋಟ್ಸ್ ಅಂತ ಮಾಡಿದ್ವಿ. ಹಾಗೆ ಸರ್ಫಾ ಕೋಟ್ಸ್ ಆಮೇಲೆ ಲಿಮಿಟೆಡ್ ಆಯಿತು. ಅದನ್ನು ಮತ್ತು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡ್ವಿ. ಲಿಮಿಟೆಡಿಂದ ಅದೊಂದು ಆಪ್ಷನ್ ಏನೋ ಇತ್ತು, ಹಾಗೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಮಾಡಿಕೊಂಡ್ವಿ. ಸರ್ಫಾ ಕೋಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸರ್, ಈಗ ನೀವು ಕಂಪನಿ ಆರಂಭ ಮಾಡುವಾಗ ಯಾವುದಕ್ಕೂ ಕೂಡ ಒಂದು ಬಂಡವಾಳ ಅಂತ ಬೇಕು. ಎಲ್ಲಿಂದ ಸರ್ ನಿಮಗೆ ಬಂಡವಾಳ ಹೇಗೆ ಬಂತು? ನಮಗೆ ಜನರೇ ಬಂಡವಾಳ. ಈ ಬಂಡವಾಳ ನಮ್ಮ ಹತ್ರ ಯಾರು ಕ್ಯಾಶ್ ಇರಲಿಲ್ಲ. ಯಾಕೆ ಕ್ಯಾಶ್ ಬೇಕು? ನಾವು ಸೇಲ್ ಮಾಡಬೇಕಾದ್ರೆ ಒಂದು ಮೆಟೀರಿಯಲ್ ಬೇಕು ನಮ್ಮ ಹತ್ರ, ಅದನ್ನು ಏನೋ ಅದರಲ್ಲಿ ಒಂದು ಪ್ರಾಫಿಟ್ ಹಾಕ್ಬಿಟ್ಟು ಸೇಲ್ ಮಾಡಬೇಕು. ಅದರಿಂದ ಬಂದು ಹಾಗೆ ಬಂಡವಾಳ ಬೆಳೆಸ್ಕೊಂಡು ಬಂದಿದೆ ಅಷ್ಟೇ. ನಮ್ಮದು ಅಂಥೇಳಿ ಒಂದು 50,000ನ 1,00,000ನ ಆ ಥರ ಯಾವ ದುಡ್ಡು ಇರಲಿಲ್ಲ. ಆದರೂ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಮೆಷಿನರಿ ಬೇಕು. ಅದಕ್ಕೆ ಮುಂಚಿನಲ್ಲೂ ಪರಿಚಯ ಇದ್ದ ಕಾರಣ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಸಪ್ಲೈಯರ್ಸು ಒಂದು ಕ್ರೆಡಿಟಲ್ಲಿ ಕೊಟ್ಟರು. ಮೆಷಿನರಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಬಾಕಿದ್ದೆಲ್ಲ ಆಮೇಲೆ ಕೊಡ್ತೇವೆ ಅಂಥೇಳಿ ನಮ್ಗೆ ಪರಿಚಯ, ಅದು ಇಷ್ಟು ವರ್ಷದಿಂದ ಪರಿಚಯ ಇದ್ದ ಕಾರಣ, ಅವರಿಗೆ ನಂಬಿಕೆ ಇದ್ದ ಕಾರಣ ಅವರು ನಮಗೆ ಮೆಷಿನರಿ ಸಪ್ಲೈ ಮಾಡಿದರು. ಆದ ಕಾರಣ ನಮ್ಮ ಮುಖ್ಯ ಯಾವ ರಾ ಮೆಟೀರಿಯಲ್ ಬೇಕು ಅದೆಲ್ಲ ನಮ್ಗೆ ಬಂದ ಹಾಗಾಯಿತು ಕ್ರೆಡಿಟ್ನಲ್ಲಿ. ಅದು ನಾವು ಹೇಳಿದ ಹಾಗೆ ಅಥವಾ ಟರ್ಮ್ಸ್ ನಾವು ಯಾವುದು ಒಪ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾವು ಹಿಂದೆ ಕೊಟ್ಟಿದ್ದೀವಿ ಅವರಿಗೆ. ಆದ ಕಾರಣ ಅವರಿಗೆ ಭರವಸೆ ಇದೆ
ಈಗ ಬ್ಯಾಂಕಿಗೆ ಗ್ಯಾರಂಟರ್ ಬೇಕಿತ್ತಲ್ಲ ಸರ್, ಯಾರು ಬಂದರು? ಅದಕ್ಕೆ ನಮ್ಮ ಬಾಂಬೆಯಲ್ಲಿ ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ ಒಬ್ಬರು ಇದ್ದರು, ಕೃಷ್ಣನ್ ಅಂಥೇಳಿ, TS ಕೃಷ್ಣನ್ ಅಂತ. ಅವರು ಗ್ಯಾರಂಟರಾಗಿ ನಿಲ್ಲಿಕ್ಕೆ ಒಪ್ಪಿದರು. ಅವರು ಆಮೇಲೆ ನಮ್ಮ ಕಂಪನಿಯಲ್ಲಿ ಡೈರೆಕ್ಟ್ರಾಗಿ ಜಾಯ್ನ್ ಆದರು. ರೇಮಂಡ್ ಉಲನ್ ಮಿಲ್ಸ್ ಅಂತ ಇತ್ತು ಬಾಂಬೆಯಲ್ಲಿ, ಅದರಲ್ಲಿ ಅವರು ಒಂದು ದೊಡ್ಡ ಅಧಿಕಾರಿಯಾಗಿ ಇದ್ದರು. ಅವ್ರು ರಿಟೈರ್ಮೆಂಟ್ ಆದಮೇಲೆ ನಮ್ಮ ಕಂಪನಿ ನಾನು ಕರ್ಕೊಂಡೆ. ಅದು ನಮಗೊಂದು ಬಲ ಇತ್ತು ಆಗ. ಅವರು ಮುಂದಕ್ಕೆ ಬಹಳ ಎಕ್ಸ್ಪೀರಿಯನ್ಸ್ ಇದ್ದವರು, ಆದ ಕಾರಣ ನಮಗೂ ಬಹಳ ಉಪಕಾರ ಆಯಿತು ಅದರಿಂದಾಗಿ. ಯಾವ ರೀತಿಯ ಪೇಂಟ್ ಮೊದಲು ತಯಾರು ಮಾಡಿದ್ರಿ ನೀವು? ನಾವು ಮೊದಲು ತಯಾರು ಮಾಡಿದ್ದು ಬರೀ ಒಂದು ಡಿಸ್ಟೆಂಪರ್, ಆಯಿಲ್ ಬೌಂಡ್ ಡಿಸ್ಟೆಂಪರ್ ಅಂಥೇಳಿ. ಅದ್ರ ಜೊತೆಗೆ ಸಿಮೆಂಟ್ ಪೇಂಟು ನಾವು ಸರ್ಫಾಸೆಮ್ ಅಂತ ಹೇಳಿಬಿಟ್ಟು ಸಿಮೆಂಟ್ ಪೇಂಟ್ ಶುರು ಮಾಡಿದ್ವಿ. ಅದು ಭಾಳ ಕ್ಲಿಕ್ ಆಯಿತು. ಯಾಕಂದರೆ ಈ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗೆಲ್ಲ ನಮ್ಮ ಇನ್ನೊಬ್ಬರು ಬಹಳ ಅವರು ಎಂಜಿನಿಯರ್, ಚೀಫ್ ಎಂಜಿನಿಯರ್ ಆಗಿದ್ದರು ಆಗ, ಚಂದ್ರಶೇಖರ್ ಅಂಥೇಳಿ, ಚಂದ್ರಶೇಖರ್ ಅಂಥೇಳಿ. ಅವರು PW ಅಲ್ಲಿ ಚೀಫ್ ಎಂಜಿನಿಯರ್ ಆಗಿದ್ದರು. ಅವರು ನಮ್ಮ ಕಂಪ್ನಿ ಮೆಟೀರಿಯಲ್ ಸರ್ಫಾಸೆಮ್ ಸ್ಪೆಸಿಫೈ ಮಾಡಿದರು, ಎಲ್ಲ ಕಡೆಯಲ್ಲಿದೆ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಒಂದು ಗೌರ್ಮೆಂಟ್ ಆರ್ಡ್ರೇ ಮಾಡಿಬಿಟ್ರು. ಅದು ನಮಗೆ ಬಹಳ ಉಪಕಾರ ಆಯಿತು. ನಮಗೆ ತಿಳಿದ ಕಡೆಯಲ್ಲಿ ಮಾತ್ರ ಅಲ್ಲ, ತಿಳಿಯದ ಕಡೆಯಲ್ಲೂ ಅದಕ್ಕೆ ಆರ್ಡರ್ಸ್ ಬಂತು. ಹಾಗಾಗಿ ಅಲ್ಲಲ್ಲಿ ನಮಗೆ ಡೀಲರ್ಸಿಗೂ ಭಾಳ ಡೀಲರ್ಶಿಪ್ಗೂ ಒಳ್ಳೆಯದಾಯಿತು. ಸೊ ನಾವು ಒಂದು ಚಿಕ್ಕ ಜಾಗದಲ್ಲಿದ್ದವರು ಸ್ವಲ್ಪ ಸ್ವಲ್ಪ ಆಗಿ ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಕರ್ನಾಟಕ ಬಿಟ್ಟು ಚೆನ್ನೈಗೆ, ಆಮೇಲೆ ಕೇರಳ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ಇಲ್ಲಿ ಗುಡ್ಲಸ್ಟಲ್ಲಿರುವಾಗ ನಮಗೆ ಅಲ್ಲಲ್ಲಿ ನಮ್ಮದು ಬ್ರ್ಯಾಂಚಸ್ ಇತ್ತು. ಅದೇ ಅಲ್ಲಿ ಮ್ಯಾನೇಜರ್ಸು ಅವ್ರು ಹೇಳಿದರು ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಅದರಿಂದಾಗಿ ಚೆನ್ನೈಯಲ್ಲಿ ಒಬ್ಬ ಝೇವಿಯರ್ ಅಂತ ಬೋರ್ಡು, ಸೊ ಆತ ಸಪೋರ್ಟ್ ಮಾಡಿದರು. ಆಮೇಲೆ ಕೇರಳದಲ್ಲಿ ನಮಗೊಂದು ಏಜೆನ್ಸಿ ಇತ್ತು, ಅವರು ಸೇತುರಾಮ್ ಅಂಥೇಳಿ ಮತ್ತು ಶಶಿಧರ್ ಪಿಳ್ಳಿ ಅಂತ, ಇವರಲ್ಲಿ ಒಟ್ಟಿಗೆ ನಿಂತರು. ಆದ ಕಾರಣ ಅಲ್ಲಲ್ಲಿ ನಮಗೆ ಅನುಕೂಲವಾಗಿ. ಹೀಗೆ ಕರ್ನಾಟಕ ಆಯಿತು, ಕೇರಳ ಆಯಿತು, ತಮಿಳುನಾಡು ಆಯಿತು. ಹಾಂ, ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ದೀರಿ ಬಹುಶಃ. ಆಮೇಲೆ ಆಂಧ್ರ. ಅದು ಹೇಗಾಯ್ತಂದರೆ, ಅಲ್ಲಿ ಒಂದು ಮದುವೆಗೋಸ್ಕರ ನಾನು ಇಲ್ಲಿ ಹೋಗಿದ್ದೆ, ಇಲ್ಲಿ ಆಂಧ್ರದಲ್ಲಿ. ನಮ್ಮ ಆಫೀಸ್ನೊಂದು ಹುಡುಗಿ ಇದೆ, ಅವ್ರದ್ದು ಅಣ್ಣಂದು. ಹಾಗೆ ಅಲ್ಲಿ ಹೋದಾಗ ಅವರ ಮಾವ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು ಡಿಪಾರ್ಟ್ಮೆಂಟಲ್ಲಿ, PWD. ಹಾಗೆ ಅವರು ಹೇಳಿದರು, ನಮಗೆ ಇಲ್ಲಿ ಯಾಕೆ ನೀವು ಶುರು ಮಾಡೋದಿಲ್ಲ? ನಾನು ಹೇಳಿದ್ವಿ, ನಮಗೆ ಯಾರು ಪರಿಚಯ ಇಲ್ಲ ಅಂಥೇಳಿ. ಸೊ ಕೂಡಲೇ ಅವರು ಅಲ್ಲಿಯ ಒಬ್ಬ ದೊಡ್ಡ ಡೀಲರನ್ನು ತರಿಸ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದರು, ಹೀಗೆ ಅಂಥೇಳಿ. ನೋಡಿ, ಇವ್ರದ್ದು ಭಾಳ ಚೆನ್ನಾಗಿದೆ ಮೆಟೀರಿಯಲು, ನೀವು ಇಲ್ಲಿ ಇದನ್ನು ಶುರು ಮಾಡಿ ಅಂಥೇಳಿ. ಹಾಗೆ ಅಲ್ಲಿ ಒಂದು ಶುರು ಮಾಡಿದ ತಕ್ಷಣ ಒಬ್ಬರಿಂದ ಬರುತ್ತಲ್ಲ ಅದು. ಹಾಗಾಗಿ ಅಲ್ಲಿ ಸ್ಪ್ರೆಡ್ ಆಯಿತು ನಮಗೆ. ಅದು ಬಹಳ ಅನುಕೂಲ ಆಯಿತು. ಹಾಗೆ ಆಂಧ್ರ ಶುರು ಮಾಡಿದ್ವಿ.
ಆಂಧ್ರದಲ್ಲಿ ಅಂದರೆ ಮೇಯ್ನ್ಲಿ ಹೈದ್ರಾಬಾದ್ ಮಾಡಿದ್ದು, ಆಮೇಲೆ ಹೈದ್ರಾಬಾದ್ ಸಿಕಂದ್ರಾಬಾದ್ ಒಟ್ಟಿಗೆ ವಿಸ್ತಾರ ಎಲ್ಲ ಆಯಿತು. ಹಾಂ. ನೀವು ಫಿನಿಶ್ ಮಾಡಿರುವಂತಹ ಬಹಳ ಹೆಮ್ಮೆಯ ಪ್ರಾಜೆಕ್ಟ್ ಅಂದರೆ ಇಂತಹ ಕಟ್ಟಡದಲ್ಲಿ ಸರ್ಪ ಕೋರ್ಸಿದ್ದು ಬಳಕೆ ಆಗಿದೆ ಅಂಥದ್ದು ಯಾವುದಾದ್ರು ನೆನಪಿದೆಯಾ? ಒಳ್ಳೆಯ ಪ್ರಾಜೆಕ್ಟ್. ಹಾಂ, ಮಂಗಳೂರು ಟೌನ್ ಹಾಲು, ಆಮೇಲೆ ಕಾಸಗ್ರಾಂಡೆ, ಮತ್ತು ಅಲ್ಲಿ ಪರಿಸರದಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ಸು, ಚಿಕ್ಕ ಚಿಕ್ಕದ ಬಿಲ್ಡಿಂಗ್ಸು. ಬೆಂಗಳೂರು ಮೈಸೂರಲ್ಲಿ ಏನಾದರೂ ದೊಡ್ಡ? ಬೆಂಗಳೂರಲ್ಲಿ ಹೈಕೋರ್ಟ್, ಕಂಠೀರೋ ಸ್ಟೇಡಿಯಂನಲ್ಲಿ. ಆಗ ಅದೇ ನಮ್ಮ ಮಿತ್ರ ಒಬ್ಬರು, ಅವರು ಭಾಳ ಚೀಫ್ ಇಂಜಿನಿಯರ್ ಆಗಿದ್ದರು. ಅವರು ಹೇಳಿ ಪ್ರತಿಯೊಂದು ಗೌರ್ಮೆಂಟ್ ಬಿಲ್ಡಿಂಗ್ಸ್ ಕೂಡ ಸರ್ಪ ಕೋರ್ಸ್ ಹೊಡೀತು. ಅದು ಬಹಳ ಒಳ್ಳೆ ಒಂದು ಸಪೋರ್ಟ್ ಅವ್ರದ್ದು. ಆಮೇಲೆ ಮೇಡಮ್ ಎಲ್ಲಿ ಸಿಕ್ಕಿದ್ರು, ಯಾವಾಗ ಸಿಕ್ಕಿದ್ರು? ಅವರು ನಾನು ಚಿಕ್ಕದಿರುವಾಗಲೇ ಸಿಕ್ಕಿದ್ರು. ಯಾಕಂದರೆ ನಾನು ಚಿಕ್ಕದಿರುವಾಗ ಅವರು ಸ್ವಲ್ಪ ನನ್ನಿಂದ ಚಿಕ್ಕದಿದ್ದರು. ನಾವೆಲ್ಲ ಒಂದೇ ಮನೆಯವರು. ನನ್ನ ಮಾವನ ಮಗಳು, ಸೋದರ ಮಾವನ ಮಗಳು. ಹಾಗಾಗಿ ಮದುವೆ ಆಯಿತು ಆಮೇಲೆ 69ನಲ್ಲಿ. ಹೌದು. ಆಮೇಲೆ 2 ಮಕ್ಕಳು, ಹೆಣ್ಮಕ್ಳು. ಅವಳಿ ಏನು ಹೆಸರು? ಅಮಿತಾ ಮತ್ತು ಸುಸ್ಮಿತಾ ಅಂತ. ಅವರಿಗೆ ಏನಾಗಿದ್ದಾರೆ? ಅವರೀಗ ಒಬ್ಬರು ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ, ಅವರ ಗಂಡ, ನಮ್ಮ ಅಳಿಯ ಪ್ರಶಾಂತ್ ಅಂತ ಹೇಳಿ. ಅವರು ಉಪ್ಪಳದವರು, ಕೇರಳ. ಅಮಿತಾಕನ ಹಸ್ಬೆಂಡ್ ಅವರು? ಹಾಂ, ಅಮಿತಾಕನ ಹಸ್ಬೆಂಡು. ಸುಸ್ಮಿತಾ ಹಸ್ಬೆಂಡು? ಅವರು ಮಲೇಷ್ಯಾದಲ್ಲಿ ಇರುವವರು. ಅವರು ಬ್ಯಾರಿಸ್ಟರಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ. ಹಾಂ, ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ದೇವರದಯಿಂದ ಚೆನ್ನಾಗಿದ್ದಾರೆ. ಯಶೋಧರ್ ಅವರ ಹಿರಿಮಗಳು ಅಮಿತಾ ಅವರ ಪತಿ ಪ್ರಶಾಂತ್ ಹಾಗೂ ಮೊಮ್ಮಗ ಆದಿತ್ಯ ಇದೀಗ ಸರ್ಫಾಕೋಟ್ ಸಂಸ್ಥೆಯನ್ನು ನವಯುಗದ ನವಪಥಕ್ಕೆ ಬೆಳೆಸುತ್ತಿದ್ದಾರೆ. ಈ ಬಗ್ಗೆ ಸಂತಸವನ್ನು ಉಚ್ಚಿಲ್ ಹಂಚಿಕೊಂಡಿದ್ದು ಹೀಗೆ. ಈಗ ಪ್ರಶಾಂತ್ ಅಣ್ಣ ಏನಾಗಿದ್ದಾರೆ? ಪ್ರಶಾಂತ್ ಅಣ್ಣ ನಮ್ಮ ಕಂಪನಿಯಲ್ಲಿ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟಲ್ಲಿ ಇದ್ದಾರೆ. ಯಾಕಂದರೆ ಇದು ಸಾಧಾರಣವಾಗಿ ಎಲ್ಲನೂ ಅವರೇ ನೋಡ್ಕೊಳ್ಳೋದು. ನನ್ನದು ಯಾವಾಗ ಅಗತ್ಯ ಇದೆ ಆ ಟೈಮ್ನಲ್ಲಿ ನಾನು ಸಹಕರಿಸ್ತೇನೆ, ಇಲ್ಲದೇ ಇದ್ದರೆ ಅವರೇ ಮ್ಯಾನೇಜ್ ಮಾಡ್ತಾರೆ ಸಾಕಷ್ಟು. ಅವರಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಮಗ ಆದಿತ್ಯ ಅವರು ಫಾರಿನ್ಗೆ ಹೋಗಿ ಲ್ಯಾಂಕಾಸ್ಟರ್ ಅಲ್ಲಿ ಓದಿ ಪದವೀಧರರಾಗಿ ಆಮೇಲೆ ಬಂದು ಕಂಪನಿ ಜಾಯ್ನ್ ಆದರು ಆ್ಯಸ್ ಎ ಮಾರ್ಕೆಟಿಂಗ್ ಡೈರೆಕ್ಟರ್. ಈಗ ನೀವೆಲ್ಲರೂ ಕೂಡ ಅಲೋಶಿಯನ್ ಸರ್? ನಾವೆಲ್ಲರೂ ಅಲೋಶಿಯನೇ. ಹೇಗೆ ಅಂದರೆ ಮಂಗಳೂರಲ್ಲಿ ಅಲೋಶಿಯಸ್, ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಬೇರೆ ಅಂದರೆ ನಮಗೆ ಗೌರ್ಮೆಂಟ್ ಕಾಲೇಜ್ ಇದೆ ಅಲ್ಲಿ, ಅದಕ್ಕೆ ಹೋಗಲಿಕ್ಕೆ ನಾವು ಒಪ್ಪಲಿಲ್ಲ. ನಾವು ಅಲೋಶಿಯಸ್ ಕಾಲೇಜಿಗೆ ಹೋಗಿ ಆಗಿನ ಟೈಮ್ನಲ್ಲಿ ನೀವು ಹೋಗಿ ಅಲ್ಲಿ ಸೇರಿದರೆ ಸಾಕು ಅಷ್ಟೇ. ಅಲ್ಲಿ ಈಗಿನ ಥರ ಅವ್ರದ್ದು ರೆಕಮೆಂಡೇಷನ್ ಇವ್ರ ರೆಕಮೆಂಡೇಷನ್ ಅಂಥದ್ದೇನೂ ಇರಲಿಲ್ಲ. ನಿಮಗೆ ಇಷ್ಟ ಇದೆ ಅಲ್ಲಿ ಪ್ರಿನ್ಸಿಪಲ್ ನೋಡಿದರೆ ಅವರು ಸರಿ, ಅವರಿಗೆ ಸರಿ ಅಂತ ಹೇಳಿದರೆ ಓಕೆ ಅಡ್ಮಿಟ್ ಅಷ್ಟೇ. ಆ ಥರ. ಪ್ರಶಾಂತ್ ಸರ್ ಕೂಡ ಅಲ್ಲೇ ಕಲಿತರು. ಪ್ರಶಾಂತ್ ಅವರು ಅಲ್ಲೇ ಕಲಿತರು. ಆಮೇಲೆ ನಮ್ಮ ಮೊಮ್ಮಗ ಆದಿತ್ಯ ಇಲ್ಲಿ ಸೇಂಟ್ ಜೋಸೆಫ್ಸ್ ಅಂತ ಇತ್ತು, ಸೇಂಟ್ ಜೋಸೆಫ್ಸ್ ಕಾಲೇಜ್ ಇಲ್ಲಿ ಬೆಂಗಳೂರು, ಅಲ್ಲಿ ಕಲಿತರು. ಅವರು ಅದು ಅಲೋಶಿಯಸ್ ಕಾಲೇಜ್ ಅಸೋಸಿಯೇಟೇ ಆಗಬೇಕು ಅಂಥೇಳಿ ಹಾಗೆ ಇಲ್ಲಿ. ಮತ್ತು ಹೆಣ್ಮಗಳು ಅದಿತಿ ಅಂತೇಳಿ, ಅವರೀಗ ಸ್ಕಾಟ್ಲೆಂಡ್ನಲ್ಲಿದ್ದಾರೆ. ಹೌದು, ಅವಳು ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ ಈಗ ಅಲ್ಲಿ. ಸರ್, ಈಗ ಈ ಉದ್ಯಮದ ಜೊತೆಗೆ ನಿಮಗೆ ಬಹಳಷ್ಟು ಸಮಾಜ ಸೇವೆ ಆಸಕ್ತಿ ಎಲ್ಲ ಇತ್ತಲ್ಲ. ನೀವು ಒಂದು ಬೋವಿ ಶಾಲೆಗೆ ಮಾಡಿರುವ ಕೊಡುಗೆಗಳ ಬಗ್ಗೆ ನೆನಪಿದೆಯಾ? ಅದು ಏನು ಅಂದರೆ
ನಾವು ಏನೋ ಒಂದು ಸಮಾಜದಿಂದ ಪಡ್ಕೊಂಡಿದ್ದೇವೆ, ಅದಕ್ಕೋಸ್ಕರ ನಮಗೆ ಹಿಂದೆ ತಿರುಗಿಸ್ಕೊಡ್ಬೇಕು ಅವರಿಗೆ, ಸಮಾಜಕ್ಕೆ. ಆದ ಕಾರಣ ಅದೇ ಥರ ಅದು ಮಾಡಿದರೆ ನಾವು ಸಮಾಜ ಸೇವೆ ಮಾಡಿದ ಹಾಗೆ. ಹಾಗಾಗಿ ಈಗ ಮಕ್ಕಳಿಗೆ ಅಲ್ಲಿ ಕಲಿಸ್ಬೇಕು, ಯಾರಾದರೂ ಕಲಿಸೋರು ಇಲ್ಲದಿದ್ದರೆ ಅಂಥವರಿಗೆ ಸಪೋರ್ಟ್ ಮಾಡಿ ಅಲ್ಲಿಗೆ ಅವರಿಗೆ ಸ್ವಲ್ಪ ಡೊನೇಷನ್ ಏನೋ ಕೊಟ್ಬಿಟ್ಟು ಅವರನ್ನು ಸಪೋರ್ಟ್ ಮಾಡಿ ಮುಂದಕ್ಕೆ ಕಳಿಸೋದು. ಅದು ಉಚ್ಚಿಲ ಭವಿಷ್ಯಾಲಯ. ಹೌದು. ಅದರಲ್ಲಿ ಭಾಳಷ್ಟು ಮಂದಿಗೆ ಉಪಕಾರ ಆಗಿದೆ ಹಾಗೆ ಹೇಳ್ತಾರೆ. ಅದು ನಮ್ಮ ಸಮಾಜದವರು ಮಾತ್ರದ್ದಲ್ಲ, ಬೇರೆಯವರು ಇದ್ದರೂ ಯಾರಿದ್ದರೂ ಕೂಡ ನಾವು ಹೌದು ಸಪೋರ್ಟ್ ಮಾಡಿದ್ದು ಇದೆ ಬೇಕಾದಷ್ಟು. ಹಾಂ, ಕಂಪ್ಯೂಟರ್ ಕ್ಲಾಸಸ್ ಒಂದು ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ಕೊಟ್ಟಿರುವಂಥ. ಹಾಂ ಹೌದು, ಶಿಕ್ಷಣಕ್ಕೆ ಬಡ ಮಕ್ಕಳನ್ನು ದತ್ತು ಪಡೆದು ಶಿಕ್ಷಣ ಕೊಟ್ಟದ್ದು ಲಾಸ್ಟ್ ಟೈಮ್, ಶಿಕ್ಷಣಕ್ಕಾಗಿ ಅಡಾಪ್ಟ್ ಮಾಡಿದ್ದು. ಅದು ಸರಿ, ಹೌದು, ಹಾಗೆ ಮಾಡಿದ್ದಿದೆ. ಯಕ್ಷಗಾನಕ್ಕೆ ಯಕ್ಷಗಾನದಲ್ಲಿ ನಮಗೆ ಭಾಳ ಇಂಟ್ರೆಸ್ಟ್ ಇದ್ದ ಕಾರಣ ಅದಕ್ಕೆ ಆ ಮಕ್ಕಳಿಗೆ ಯಾರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತೋ ಅವರಿಗೆ ಫುಲ್ ಸಪೋರ್ಟ್ ಮಾಡಿದ್ದೆ. ಅವ್ರಿಗೆ ದುಡ್ಡು ಕೊಟ್ಟು ಅವರ ಫೀ ಕೊಟ್ಟು ಅದೆಲ್ಲ ಮಾಡಿದ್ದಿದೆ. ಏನು ಸಮಾಧಾನ ಆಯಿತು ಸರ್? ಮನಸ್ಸಿಗೆ ಸಮಾಧಾನ. ನಮಗೆ ನಾವೇ ಯಕ್ಷಗಾನ ಕಲೆಯಲ್ಲಿ ತೊಡಗಿಸುವಂತ ಇತ್ತು, ಆದರೆ ಆಗಲಿಲ್ಲ. ಆದ ಕಾರಣ ಬೇರೆಯವರು ಯಾರಿದ್ದಾರೆ ನಮ್ಮ ಮಕ್ಕಳಲ್ಲಿ ಅವರಿಗೆ ಹೆಲ್ಪ್ ಮಾಡೋಣ ಅಂಥೇಳಿ ಭಾಳಷ್ಟು ಮಂದಿ ಇದ್ದಾರೆ ಹುಡುಗರು. ಅವ್ರಿಗೆ ಸಪೋರ್ಟ್ ಮಾಡಿದೆ, ಸಾಧ್ಯ ಅಷ್ಟು ಈಗಲೂ ಮಾಡ್ತಾ ಇದ್ದೇನೆ. ಹಾಗೆ ಸರ್, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲ ಕೂಡ ಎಲ್ಲಿ ನೋಡಿದ್ರು ಕೂಡ ಮೂಲೆ ಮೂಲೆಯಲ್ಲಿ ಗಣಪತಿ ಕಾಣುತ್ತಾರೆ. ಗಣಪತಿಗೂ ಯಶೋಧರಣ್ಣನಿಗೆ ಏನು ಸಂಬಂಧ, ಯಾವ ರೀತಿಯ ಭಕ್ತಿ ಅದು? ಅವರು ಎಲ್ಲವೂ ಅವರೇ. ಯಾರು ಸರ್? ಗಣಪತಿಯವರು. ಗಣೇಶ ರಾಯರು ಅಂದರೆ ನಮ್ಗೆ ಬಹಳ ಇಷ್ಟ. ಯಾಕಂದರೆ ಅವರೇ ಕೈ ಹಿಡಿಸಿ ನನ್ನನ್ನು ಇಷ್ಟವರೆಗೆ ಕರ್ಕೊಂಡು ಬಂದಿದ್ದು. ಎಲ್ಲಿ ಹೋದರೂ ನನ್ನೊಟ್ಟಿಗೆ ಇರ್ತಾರೆ, ನಾನು ಅವರೊಟ್ಟಿಗೆ ಇರ್ತೇನೆ. ಅವರು ಏಕದಂತ, ಒಂದು ದಂತ ನನಗೇನೆ ಕೊಟ್ಟಿದ್ದಾರೆ ಅಂತ ಕಾಣಿಸ್ತೆ. ಆದ ಕಾರಣ ನನಗೊಂದು ಧೈರ್ಯ ಯಾವಾಗಲೂ. ನಾನು ಎಲ್ಲೆಲ್ಲೋ ಒಬ್ಬೊಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದೆ, ಅಂದರೆ ನಮ್ಮ ಕೆಲಸದಕ್ಕೆ. ಅಲ್ಲಿ ಬಹಳ ಲೋನ್ಲಿ ಪ್ಲೇಸು. ಅಂಥ ಜಾಗದಲ್ಲಿ ಅಂಥ ಈ ಸರ್ಕ್ಯೂಟ್ ಹೌಸ್ ಅಂತ ಇರುತ್ತೆ, ಇದು ಗೌರ್ಮೆಂಟಿದು, ಅದು ಭಾಳ ಲೋನ್ಲಿ ಪ್ಲೇಸು. ಒಂದು ದೊಡ್ಡ ಆ ಥರದಲ್ಲಿ ಇರುತ್ತೆ. ಅಲ್ಲಿ ಇರೋದಕ್ಕೂ ಭಯನೇ ಒಬ್ಬೊಬ್ಬರಿಗೆ. ಅದು ನಾವು ಒಬ್ಬರು ಇರಬೇಕು, ಇಬ್ಬರು ನಮ್ಮ ಹೋಗೋಕ್ಕಾಗೋದಿಲ್ಲ ನಮಗೆ. ಅಂಥ ಸಮಯದಲ್ಲಿ ಅವರು ಇದ್ದಾರೆ ಅಂತ ಹೇಳಿಬಿಟ್ಟು ಧೈರ್ಯದಿಂದ ಮಲ್ಕೊಳ್ತಾ ಇದ್ದೆ, ನಿದ್ರೆ ಬರ್ತಾಯಿತ್ತು. ಇಲ್ದಿರೆ ಸಾಧಾರಣದಲ್ಲಿ ಯಾರಿಗೂ ಆ ಥರ ನಿದ್ರೆ ಬರೋದು ಅಥವಾ ಅಲ್ಲಿ ಇರೋದು ಭಯ ಆಗ್ತಾಯಿತ್ತು. ನಮಗೇನೋ ದೇವ್ರದಿಂದ ಅವರು ಇದ್ದಾರೆ ಅಂತ ಒಂದು ಧೈರ್ಯದಿಂದ ಏನೂ ಆಗ್ತಾ ಇರಲಿಲ್ಲ. ಹಾಗೆ ಮುಂದೆ ಹೋಯಿತು. ಅಮ್ಮ ಭಗವತಿ ಇದ್ದಾಳೆ ಅಂತ ಗೊತ್ತು. ಅವರು ಅಮ್ಮ ಯಾರು? ಭಗವತಿಯವರು. ಅವರು ಭಗವತಿ ಅಮ್ಮ ಅಂತೇಳಿ ನಮ್ಮ ಕುಲದೇವತೆ, ಆರಾಧ್ಯ ದೇವರು. ಅವರು ಇರ್ತಾರೆ. ಮತ್ತು ಅವರ ಉತ್ಸವ ಆಗುವಾಗ ನಾನು ಎಲ್ಲಿದ್ದರೂ ತಪ್ಪಿಸುವುದಿಲ್ಲ. ಬರ್ತೇನೆ ಅಡ್ಕದಲ್ಲಿ. ಅದು ಒಂದು ನಮ್ಮ ಅಲ್ಲಿರುವ ಮನೆ ಅದರ ಮುಂದುಗಡೆನೇ ಇತ್ತು, ಈ ಸ್ಥಾನದ ಮುಂದುಗಡೆನೆ ಟೆಂಪಲ್ದು. ಆದ ಕಾರಣ
ನಮಗೆ ಬಹಳಷ್ಟು ಒಂದು ಸಾಮೀಪ್ಯ ನಡೆಸ್ಕೊಟ್ರು. ಸರಿ, ಕೋವಿಡ್ ಟೈಮ್ನಲ್ಲಿ ಹೌದು, ಇಂತಿಷ್ಟು ಜನ ಸ್ಟಾಫ್ ಎಲ್ಲ ಇದ್ದಾರೆ, ಹೇಗೆ ನಿಭಾಯಿಸಲಿಕ್ಕೆ ಸಾಧ್ಯ ಆಯಿತು ಸರ್? ನಾವೇನು ನಿಭಾಯಿಸಲಿಲ್ಲ, ಅವರವರೇ ನಿಭಾಯಿಸ್ಕೊಂಡ್ರು. ನಾವೇನು ನಿಭಾಯಿಸೋದು? ಏನಾದರೂ ಔಷಧಿ ಅಷ್ಟೇ ಅಲ್ವಾ, ನಮ್ಮಿಂದ ಬೇರೆ ಏನು ಮಾಡೋಕ್ಕಾಗ್ತದೆ? ಅಲ್ಲ ಸರ್, 2 ವರ್ಷಗಳ ಕಾಲ ಸ್ಯಾಲ್ರಿ ಕೊಡಬೇಕು, ಮತ್ತೊಂದು. ಅದಕ್ಕೆ ನಮ್ಮ ಡೀಲರ್ಸು ಅವರು ಯಾವಾಗಲೂ ನಮ್ಮ ಕೈ ಬಿಟ್ಟಿಲ್ಲ. ಅದೇ ಥರ ಬಿಸ್ನೆಸ್ ಕೊಡ್ತಾಯಿದ್ರು. ಆದ ಕಾರಣ ನಮಗೆ ಏನು ದೊಡ್ಡ ತೊಂದರೆ ಆಗಲಿಲ್ಲ ದೇವರದಿಂದ. ನೀವು ಕೆಲಸಗಾರರ ಕೈ ಬಿಡಲಿಲ್ಲ? ನಾವು ಕೆಲಸಗಾರರ ಕೈ ಬಿಡಲಿಲ್ಲ ಅಂದರೆ ಬಿಡುವ ಪ್ರಶ್ನೆ ಇಲ್ಲ. ಯಾಕಂದರೆ ನಮ್ಮದು ಒಂದು ಬಾಂಧವ್ಯ ಆ ಥರ ಇತ್ತು, ಕುಟುಂಬದ ಹಾಗೆ. ಅದು ನಮ್ಮ ಕಂಪ್ನಿ ಅಂತಲ್ಲ, ಪ್ರತಿಯೊಬ್ಬರು ಹೇಳೋದು ಇದು ನಮ್ಮ ಕಂಪ್ನಿ ಅಂತ. ಆದ ಕಾರಣ ನಮ್ಮದು ಅಂಥೇಳಿ ಯಾವಾಗ ಬರುತ್ತೆ, ಆದ ಕಾರಣ ಪ್ರಶ್ನೆ ಇಲ್ಲ, ಎಲ್ಲ ಅವರವ್ರದ್ದೇ ಅಷ್ಟೇ. ಆದ ಕಾರಣ ಧೈರ್ಯ. ನಮ್ಮ ಸ್ಟಾಫ್ ಯಾರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ, ತೊಂದರೆ ಮಾಡಲಿಕ್ಕಿಲ್ಲ ಅಂಥೇಳಿ. ಆದ ಕಾರಣ ಅಷ್ಟವರೆಗೆ ಮುಂದುವರಿಯಿತು. ಮತ್ತು ಹೇಗಿದ್ದೀರಿ ಸರ್? ವಿಶೇಷ ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ಬಿಡುವು. ಈ ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Serfaco's Paints, shining since 1979. ಮತ್ತೆ ಹೇಗಿದ್ದೀರಿ ಸರ್? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ನಮ್ಮ ಸಿಬ್ಬಂದಿ ವರ್ಗ, ನೀವು ಹೇಳ್ತಾ ಇರೋದು ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಮಾತ್ರ. ನಮ್ಮ ಫ್ಯಾಕ್ಟರಿಯನ್ನು ತಗೊಂಡಾಗ 300 ಜನ. ಅದು ಸರಿ, ಅಷ್ಟು ಜನ ಇದ್ದಾರೆ, ಖಂಡಿತ ಅಷ್ಟು ಜನ ಇದ್ದಾರೆ. ಅವರು ಎಲ್ಲರೂ ನಮ್ಮ ಕಂಪನಿ ಅಂಥೇಳಿ ಕೆಲಸ ಮಾಡಿದವರು, ಮಾಡ್ತಾ ಇರುವವರು. ಆದ ಕಾರಣ ನಮಗೆ ಅದರ ವಿಷಯದಲ್ಲಿ ಭಯ ಇಲ್ಲ. ಸರ್, ಈಗ ಅಳಿಯ ಮತ್ತು ಮೊಮ್ಮಗ ಕಂಪನಿಗೆ ಹೊಸ ರೂಪ ಕೊಡ್ತಾ ಇದ್ದಾರೆ. ಆ ಬಗ್ಗೆ ನಿಮ್ಮ ಸಂತೋಷ? ಭಾಳ ಸಂತೋಷ. ಯಾಕಂದರೆ ಅಳಿಯ ಇದ್ದ ಕಾರಣ ನಾವು ಯಾವ ಯೋಚನೆಯೂ ಮಾಡ್ತಾ ಇಲ್ಲ. ಅಲ್ಲಿ ಅದಾಗಬೇಕು ಇದಾಗಬೇಕು ಅಂತೇಳಿ ಅವರವ್ರು ನೋಡ್ಕೊಳ್ತಾರೆ, ಮಾಡ್ತಾರೆ. ಮತ್ತು ನಮ್ಮ ಮೊಮ್ಮಗ ಅವನು ಸ್ವಲ್ಪ ಹುಷಾರೇ ಇದ್ದಾನೆ. ಯಾಕಂದರೆ ಒಂದು ಅವನು ಫಾರಿನಲ್ಲಿ ಹೋಗಿ ಟ್ರೈನಿಂಗ್ ಮಾಡಿ ಕಲಿತವರು, ಮತ್ತು ಅಷ್ಟಿಗೆ ದೂರದೃಷ್ಟಿ ಇರೋ ಒಂದು 5-6 ವರ್ಷದ ಮುಂದೆ ಏನಾಗಬೇಕು ಅಂಥೇಳಿ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಅಡಿಪಾಯ ಈಗಲೇ ಹಾಕಿ ಕೆಲಸ ಮಾಡೋ ಹುಡುಗ. ಚೆನ್ನಾಗಿ ದೇವರ ದಯೆಯಿಂದ, ಅದು ದೇವರ ದಯ ಅಷ್ಟೇ. ಹಾಗಾಗಿ ನಿಮಗೆ ಬಹಳಷ್ಟು ನಿರೀಕ್ಷೆ ಇದೆ ಈ ಮಕ್ಕಳ ಹತ್ರ. ನಿರೀಕ್ಷೆ ಅಂಥೇಳಿ ನಾನು ಮಾಡೋದಿಲ್ಲ, ಇಲ್ಲ. ಯಾಕಂದರೆ ಅವರು ಅವ್ರದ್ದೇ ಕಂಪನಿ ಅಂತ ಹೇಳಿದಾಗ ನಮಗೆ ನಿರೀಕ್ಷೆ ಪ್ರಶ್ನೆ ಬರೋದಿಲ್ಲ ಅಂತ ಕಾಣಿಸ್ತೆ. ಆಶಾಭಾವ ಇದೆಯಲ್ಲ ಸರ್? ಅದೇ ಆಶಾಭಾವ ನಂಬರ್ 1 ಕಂಪನಿ ಆಗ್ತಿದೆ ಸರ್ಫಾಕೋರ್ಸ್ ಅಂತ ಹೇಳಿ. ಅದು ಸರಿ. ಅದು ಈಗ ಆಶಾಭಾವ ಇದ್ದರೆ ನಿರಾಶೆನೂ ಬರುತ್ತೆ ಅಲ್ಲಿ. ಅದಕ್ಕೋಸ್ಕರ ಆ ಥರ ಆಶೆ ನಾವು ಮಾಡೋದಿಲ್ಲ. ಸರಿ, ಈಗ 80 ಜನ ಇದ್ದಾರೆ, 300 ಜನ ಇದ್ದಾರೆ, ಅವರವ್ರದ್ದು ಅವರ ಜವಾಬ್ದಾರಿ ಅವ್ರು ಮಾಡ್ತಾನೆ ಇದ್ದಾರೆ. ಯಾಕಂದರೆ ಅವರಿಗೆ ಗೊತ್ತಿದೆ. ನಾನು ಹೇಳಿದ್ದೀನಿ ಅವರಿಗೆ ಫಸ್ಟಿಗೇನೆ, ನೋಡಿ, ನನಗೆ ಯಾವ ಈ ರೇಸಿಗೆ ಹೋಗೋ ಅಭ್ಯಾಸ ಇಲ್ಲ, ಅಥವಾ ಬೇರೆ ಒಂದು ಚಟ ಏನಿಲ್ಲ. ಸೊ ನನಗೆ ಬೇಕಿರೋದು ಏನು, ಒಂದು ಸ್ವಲ್ಪ ಅನ್ನ, ಆಮೇಲೆ ಏನಾದರೂ ನೆಮ್ಮದಿ. ಹಾಗಿರುವಾಗ ಈ ಕಂಪನಿ ಇದ್ದರೂ ಇಲ್ಲದಿದ್ದರೂ ದೇವರದಿಂದ ನಾನು ಬದುಕ್ಬೋದು. ನಿಮಗೆ ಬೇಕು ಅಂಥೇಳಿದರೆ ನೀವು ಕಂಪನಿ ಬೆಳಗಿಸಿ ಉದ್ಧಾರ ಮಾಡಿ.
ಆದ ಕಾರಣ ಅದೇ ಇದನ್ನು ಹಿಡ್ಕೊಂಡ್ಬಿಟ್ಟು ಎಲ್ಲರೂ ಅದೇ ಥರ ಕೆಲಸ ಮಾಡ್ತಾರೆ. ಯಾರೋ ಕಂಪನಿ ಬೇರೆ ಕಂಪನಿ ಅಂತಲ್ಲ, ನಮ್ಮ ಕಂಪನಿ ಅಂಥೇಳಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾಯಿದ್ದಾರೆ. ಆದ ಕಾರಣ ಅಭಿವೃದ್ಧಿ ಆಗುತ್ತೆ, ಆಗಿದೆ, ಆಗ್ತಾನೂ ಇದೆ. ಸರನ್ನು ನೋಡುವಾಗ ಹೆಚ್ಚಿನವರಿಗೆ ಹೇಳಲಿಕ್ಕುಂಟು, ಇವರು ಲಾಲ್ ಕೃಷ್ಣ ಅಡ್ವಾಣಿಯವರ ಸಮಕಾಲೀನರು, ಮತ್ತು ಅವರು ನೋಡುವಾಗ ಕೂಡ ಹಾಗೆ ಅನಿಸ್ತದೆ ಅಂತ ಕೆಲವರು ಹೇಳಲಿಕ್ಕುಂಟು. ಅದು ಅವರ ದೃಷ್ಟಿ, ನಮಗೆ ನಮ್ಮ ದೃಷ್ಟಿ ಹಾಗೆ ಅಂತ ನನಗೆ ಗೊತ್ತಾಗೋಲ್ಲ. ಯಾಕಂದರೆ ನಾನು ಕನ್ನಡಿ ನೋಡಿಕೊಂಡ್ರೆ ಗೊತ್ತಾಗ್ಬೋದು, ಅದು ಕನ್ನಡಿ ನೋಡಿ ನಾವು ಕೆಲಸ ಮಾಡುವಂಥ ಕೆಲಸ ಇಲ್ಲ. ಮತ್ತು ಈಗ ನಿಮ್ಮ ಟೋಟಲ್ ಸಮಾಧಾನ ಮತ್ತು ಸಂತೋಷದ ಬಗ್ಗೆ ಹೇಳಿ. ನಮಗೆ ಇದರಲ್ಲಿ ಪ್ರತಿಯೊಂದು ಇದರಲ್ಲೂ ನನಗೆ ಸಮಾಧಾನ ಇದೆ. ನನಗೆ ಅಸಮಾಧಾನ ಅಂತ ಏನಿಲ್ಲ. ನಾನು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ, ಒಂದು. ಎರಡನೇದಾಗಿ ಆ ಶ್ರೀದೇವರ ದಯದಿಂದ ಊಟಕ್ಕೆ ಇಷ್ಟವರೆಗೆ ನನಗೆ ತೊಂದರೆ ಆಗಲಿಲ್ಲ. ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ನಮಗೆ ತೊಂದರೆ ಆಗಲಿಲ್ಲ. ಪತ್ನಿಯ ಬಗ್ಗೆ ಒಂದೆರಡು ಮಾತು ಬೇಕು ಸರ್. ಅವರು ಏನು, ಅವರು ಬಹಳ ಟ್ಯಾಲೆಂಟೆಡ್, ಅವರೇ. ಯಾಕಂದರೆ ಒಂದನೇದಾಗಿ ಅವರು ಅಫ್ಕೋರ್ಸ್ ಮಾವನ ಮಗಳು ಎಜುಕೇಟೆಡ್, ಸಂಯಮಿ, ಅವರು ಸಿಲ್ಕ್ ಇದ್ದಾಗೆ. ಅದು ಎಷ್ಟು ಸಾಫ್ಟ್ ಇದೆಯಾ ಅಷ್ಟೇ ಸ್ಟ್ರಾಂಗ್ ಇದೆ, ಟೈಟು. ಹಾಗೆ ಅವರು ಹಾಗೆ ಎಲ್ಲ ವಿಷಯಕ್ಕಿಂತ ಹೆಚ್ಚು ಸರಿಗೆ ನಗು ಮತ್ತು ಸಂತೋಷ ಬಂದದ್ದು ಪತ್ನಿಯ ಬಗ್ಗೆ ಹೇಳುವಾಗ. ಅದು ಬೇಕಲ್ಲ. ಯಾಕಂದರೆ ಒಂದು ಮಾವನ ಮಗಳು, ಮತ್ತು ಎರಡನೇದಾಗಿ ಪಾರ್ಟ್ನರ್, ಅರ್ಧಾಂಗಿ. ಅವರು ಕೂಡ ಎಲೋಷನ್ ಇಲ್ಲ, ಅವರು ಚೆನ್ನೈಯಲ್ಲಿ ಕಲಿತವರು, ಮಡ್ರಾಸಲ್ಲಿ. ಆಮೇಲೆ ಈ ರಾಜ್ಯ ವಿಭಾಗ ಆಯ್ತಲ್ಲ, ಮದ್ರಾಸ್ ಪ್ರಾಂತ್ಯ ಅಲ್ಲ, ಎಲ್ಲದಕ್ಕೂ ಎಲ್ಲ ಇದಾಯ್ತಲ್ಲ, ಆಗ ಆಯ್ತಲ್ಲ. ಆಗ ಅವರ ಫಾದರ್ ಇಲ್ಲಿ ಬಂದರು, ಇವರು ಬಂದರು ಅದರೊಟ್ಟಿಗೆ. ಹಾಗಾಗಿ ಅವರು ಎಲೋಷನ್ ಅಲ್ಲ. ಯಶೋಧರ್ ಸೋದರ ಮಾವನ ಮಗಳ ಕೈ ಹಿಡಿಯುತ್ತಾರೆ. ಶ್ರೀಮತಿ ಸ್ವರ್ಣಲತಾ ಅವರು ಯಶೋಧರ್ ಅವರ ಬದುಕಿಗೆ ಭಾಗ್ಯಲಕ್ಷ್ಮಿಯಾಗಿ ಬರುತ್ತಾರೆ. ಅವಳಿ ಪುತ್ರಿಯರಾದ ಅಮಿತಾ ಹಾಗೂ ಸುಷ್ಮಿತಾ ಅವರನ್ನು 2 ಕಣ್ಣುಗಳ ಹಾಗೆ ಪೋಷಿಸುತ್ತಾರೆ. ಈ ಬಗ್ಗೆ ಮೇಡಮ್ ವಿವರಿಸ್ತಾರೆ, ಕೇಳಿ. ಈಗ ಯಶೋಧರ್ ಸರ್ ಅವರ ಧರ್ಮಪತ್ನಿ ನಮ್ಮ ಜೊತೆಗಿದ್ದಾರೆ. ಯಶೋಧರ್ ಸರ್ ಬಗ್ಗೆ ಸ್ವಲ್ಪ ಅಂದಿನ ದಿನಗಳನ್ನು ನೆನಪಿಸ್ಕೊಳ್ಳಿ. ಎಲ್ಲಿ ಸಿಕ್ಲಿಕ್ಕೆ ನಮ್ಮದಲ್ಲಿ ಹಾಗೇನಿಲ್ಲ ಅಲ್ಲ, ದೊಡ್ಡವರೇನು ಹೇಳಿದ್ದು ನಾವು ಕೇಳಿದ್ದು ಅಷ್ಟೇ. ಸೋದರತ್ತೆ ಮಗ. ನಾನು ಇಲ್ಲಿ ಮಾರಾಣಿಸ್ ಕಾಲೇಜಲ್ಲಿ ಓದ್ತಾ ಇದ್ದದ್ದು. ಈಗ ನಮ್ಮ ತಂದೆ ಗೌರ್ಮೆಂಟ್ ಇದಲ್ಲ, ಆಫೀಸರ್ ಆಗಿದ್ದರು. ಹಾಗೆ ಅವರಿಗೆಲ್ಲ ಗೌರ್ಮೆಂಟ್ ಕಾಲೇಜೇ ಇಷ್ಟ ಅಲ್ಲ. ಆಗ ಬೇರೆ ಕಾಲೇಜ್ ಇರಲಿಲ್ಲ, ಮೊಂಟ್ಕಾರ್ಮಲ್ಲಿ ಇತ್ತು. ಅದು ಸಹ ಸೇಫ್ಟಿ ವೈಸ್ ಮಾರಾಣಿಸ್ ಕಾಲೇಜ್, ಅದರಲ್ಲಿ ಓದಿದ್ವಿ. ಡಿಗ್ರಿ ಆಯಿತು. ಡಿಗ್ರಿ ಆಗಿ ಒಂದು 4 ದಿನ ಆಗುವಾಗ ಮದುವೆ ಆಯಿತು. ಊರಿನಲ್ಲಿ ಮನೆಯಲ್ಲೇ ಆಗಿದ್ದು ಮದುವೆ. ಹಾಲೆಲ್ಲ ಇಲ್ಲ, ಮನೆಯಲ್ಲೇ. ಯಾಕಂದರೆ ಅಂಗಳ ತುಂಬ ದೊಡ್ಡ ಮಟ್ಟಿಗೆ ಒಂದು ಮದುವೆ ಆಯಿತು. ನಮಗೆ ಅವಾಗೆಲ್ಲ ಏನಂತ ಗೊತ್ತಿಲ್ಲ, ವಯಸ್ಸು ಬರೀ 19 ವರ್ಷ ಅಷ್ಟಕ್ಕೆ ಮದುವೆ ಆಯಿತು. ಅದರ ಮಧ್ಯದಲ್ಲಿ ನಾನು ಆದಮೇಲೆ ಸ್ವಲ್ಪ ನನಗೆ ಓದೋ ಹುಚ್ಚೆಲ್ಲ ಇತ್ತು, ಎಲ್ಲ ಟೈಪಿಂಗ್ ಅದು ಇದು ಏನೆಲ್ಲ ಇದೆ ಅದೆಲ್ಲ ಮಾಡ್ಕೊಂಬಿಟ್ಟೆ ನನ್ನ ಪಾಡಿಗೆ ನಾನು. ಆಮೇಲೆ ನನಗೆ ಅಡುಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅಡುಗೆಯಲ್ಲಿ ಏನು ಕಲ್ತಿರ್ಲಿಲ್ಲ, ಮದುವೆ ಆಗೋ ಗೊತ್ತಿಲ್ಲ, ಅನ್ನ ಸಹ ಮಾಡಲಿಕ್ಕೆ ಗೊತ್ತಿಲ್ಲ. ನನಗೆ ಇಷ್ಟ ಇದ್ದಿದ್ದರಿಂದ ಕಲಿತೆ. ಅಮ್ಮನ ಹತ್ರ ಬರೆದುಕೊಂಡು ಬಂದು ಮನೆಯಲ್ಲಿ ಮಾಡಿ. ನಮಗೆ ಗೆಸ್ಟ್ ಜಾಸ್ತಿ ಮೊದಲಿಂದನೂ, ಇವರು ಕರ್ಕೊಂಡು ಬರೋರು ಜಾಸ್ತಿ. ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೆ ಒಂದು ಜನ ಕರ್ಕೊಂಡು ಬರ್ತಾಯಿದ್ರು. ಹಾಗೆ ಅಲ್ಲ, ಅದೆಲ್ಲ ಹಾಗೆ ಮಾಡಿ ಹಾಗೆ ಜೀವನ ಆಯಿತು. ಮಕ್ಕಳಾಯಿತು 2 ಅಷ್ಟೇ. ಆಮೇಲೆ ನಡೀತು. ಇವರಿಗೆ ಸಪೋರ್ಟ್ ಅಂದರೆ ನಾನು ತೊಂದರೆ ಮಾಡಲಿಲ್ಲ.
ನನಗೆ ಇದೇ ಬೇಕು ಅದೇ ಬೇಕು, ಓಕೆ. ಆಸೆ ಇರಲಿಲ್ಲ. ಅದರಿಂದ ಒಳ್ಳೆಯ ಜೀವನನೇ ಆಯಿತು. ಯಾಕಂದ್ರೆ ನಿರಾಶೆ, ಆಸೆ ಇದ್ದ ಕಡೆ ಅಲ್ವ ನಿರಾಶೆ, ಅದು ನಿರಾಶನೂ ಇಲ್ಲ ಏನಿಲ್ಲ. ಇವರ ಪಾಡು ಇವರು, ನನ್ನ ಪಾಡು ನಂದಾಯಿತು. ನನ್ನ ಮನೆ, ಮಠ, ಮಕ್ಕಳು, ಗೆಸ್ಟ್ಗಳು, ಆ ಜೀವನ. ಇವರು ಟೂರು, ತಿಂಗಳಲ್ಲಿ ಒಂದು 20-22 ದಿವಸ ಟೂರ್ನಲ್ಲಿ ಹೋಗ್ತಿದ್ರು. ಹಾಗೆ ಜೀವನ ಕಳೀತು ಅಷ್ಟೇ. ಅದು ಮೇಯ್ನ್ ಇಷ್ಟು ನಮ್ಮದು ಇದು. ಮತ್ತು ಮಕ್ಕಳಿಗೆ ಮತ್ತೆ ಜವಾಬ್ದಾರಿ ಅಲ್ಲ, ಮಕ್ಕಳಿಗೆ ಓದಿಸ್ಬೇಕು. ಅವರು ಮೊದಲು ಇಲ್ಲಿ ಇದರಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾಯಿದ್ರು, ಬೆಂಗಳೂರಿಂದು ಸ್ವಲ್ಪ ಫೇಮಸ್ ಸ್ಕೂಲು ಅದು. ಇಲ್ಲೇ ನಮ್ಮ ರಾಜನವರೇ ಸ್ಟಾರ್ಟಿಂಗ್ ಎಲ್ಲ ಆವಾಗ ಅಲ್ಲೇ ಓದ್ತಾ ಇದ್ದಿದ್ದು ಮಕ್ಕಳು. ಆಮೇಲೆ ಇದಕ್ಕೆ ಹೋದರು. ಇಲ್ಲಿ ಕಾಲೇಜ್ ಆಗುವ ಅಷ್ಟೊತ್ತಿಗೆ ಪುಟ್ಟಪರ್ತಿಗೆ ಇದು ಮಾಡಿದ್ರು, ಅವರಿಗೆ ಅದು ಅಪ್ಲೈ ಮಾಡಿದರು. ಸಿಕ್ತು ಅಲ್ಲಿ ಸೀಟು. ಹಾಗೆ ಅನಂತಪುರಿಗೆ ಹೋಗ್ಬಿಟ್ಟು ಅಲ್ಲಿ ಇಂಟರ್ ಮಾಡಿದರು. ಅಲ್ಲಿಂದ ಹೇಳಿದ್ರು ಮತ್ತೆ ನಮಗೆ ಬೇಡ, ನಾವು ಬೆಂಗಳೂರಿಗೆ ಬರ್ತೇವೆ, ನಮ್ಗೆ ಅಕೌಂಟ್ಸ್ ಕಷ್ಟ ಆಗುತ್ತೆ, ನಮಗೆ ಬೇಡ ಅಂತ. ಅದೇ ಓದಲಿಕ್ಕೆ ನಾ ಹೇಳಿದೆ, ನೀವು ಓದಲಿಕ್ಕೆ ಯಾವಾಗ ಬೇಕಾದ್ರೆ ಎಷ್ಟು ಬೇಕಾದ್ರೂ ಓದ್ಬೋದು. ಅದು ಸೈನ್ಸ್ ಇರಲಿ ಆರ್ಟ್ಸ್ ಇರಲಿ, ಯಾವುದು ನಿಮ್ಗೆ ಇಷ್ಟ ಇದ್ದದನ್ನು ಓದಿ, ಮಾತ್ರ ಓದಿ. ತುಂಬ ಚೆನ್ನಾಗಿ ಓದ್ತಾಯಿದ್ರು. ಆಮೇಲೆ ಡಿಗ್ರಿಗೆ ಮತ್ತು ಮೊಣಕಾಲ್ಮಲ್ಗೆ ಜಾಯ್ನ್ ಆದರು ಬಂದು ಮಕ್ಕಳು. ಆಮೇಲೆ ಅವ್ರಿಗೆ ಇಬ್ಬರಿಗೂ ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ಸ್ ಅವರು. ಹೌದು, ಸೈಕಾಲಜಿ ಮತ್ತು ಎಕನಾಮಿಕ್ಸ್ ತಗೊಂಡಿದ್ದು. ಅವರಿಗೂ ಹಾಗೆ ಮದುವೆ ಆಗುವಾಗ ಮದುವೆಗೆ ಇದು ಬಂತು. ಸ್ವಲ್ಪ ಇವ್ರದ್ದು ತಡ ಮಾಡಿದ್ದು ಪ್ರಶಾಂತ್ ಸರ್ ಜೊತೆ, ಯಾಕಂದರೆ ಅವರಿಗೆ ಬರೀ 23 ವರ್ಷ ಆವಾಗ. ಇದು ದೊಡ್ಡವರು ಫಿಕ್ಸ್ ಮಾಡಿದ್ದು ಮದುವೆ. ನಮ್ಮ ಅತ್ತೆ, ಅವನ ತಾಯಿ ಫ್ರೆಂಡ್ಸು, ಅವರು ಟೀಚರ್ ಆಗಿದ್ದರು. ಹಾಗೆ ಅವ್ರು ಫಿಕ್ಸ್ ಮಾಡಿದ್ರು. ನಮ್ಮದು ಹೇಗೆ ಆಯಿತು, ನಮಗೆ ಆಗ ನಮ್ಮದು ಯಾವುದಿಲ್ಲ, ದೊಡ್ಡವರು ಏನು ಹೇಳ್ತಾರೆ ಕಣ್ಮುಚ್ಕೊಂಡು ಮಾಡೋದು ಅಷ್ಟು. ನಮ್ಮ ಅತ್ತೆ ಇದ್ದರು, ದೇವರ ಚಿಕ್ಕಮ್ಮ, ಎಲ್ಲರೂ ದೊಡ್ಡವರೆಲ್ಲ ಇದ್ದರು, ನಮ್ಮ ತಾಯಿ ತಂದೆ ಎಲ್ಲರೂ ಸೇರಿ ಎಲ್ಲ ಮಾಡಿದರು. ಎಲ್ಲವೂ ದೇವ್ರ ದಯದಿಂದ ಒಳ್ಳೆಯದಲ್ಲಿ ಇವತ್ತಿನ ತನಕ ನಡೀತಾ ಉಂಟು, ನಡೀತದೆ. ಬಹಳಷ್ಟು ಆದರ್ಶ ದಾಂಪತ್ಯ ನಿಮ್ಮದು. ಹೇಗಿದ್ರು ಸರ್, ಹೇಗಿದ್ರು ನಿಮ್ಮ ಒಟ್ಟು ಜೀವನದ ಒಂದು ಸಂದೇಶ? ಯಾಕಂದರೆ ಅದೇ ನಾನು ಹೇಳಿದ್ದು ಏನಂದರೆ, ನಾವು ಮದುವೆ ಮಾಡೋದು ದೊಡ್ಡದಲ್ಲ, ಅಲ್ಲ ಮದುವೆ ಮಾಡಿಕೊಳ್ಳೋದು ದೊಡ್ಡದಲ್ಲ, ಮದುವೆ ಮಾಡಿಕೊಳ್ಳೋದಲ್ಲ ಈಗ. ಆಗ ಮದುವೆ ಮಾಡೋದು ದೊಡ್ಡದಲ್ಲ, ಬದುಕೋದು ದೊಡ್ಡದು. ಬದುಕು ತುಂಬ ಇಂಪಾರ್ಟೆಂಟ್. ಅದು ಎಷ್ಟು ಕಷ್ಟ ಇರಲಿ, ಎಷ್ಟು ಸುಖ ಇರಲಿ, ಅದು ಹೊಂದ್ಕೊಂಡು ಹೋಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ನಾನು ಇವ್ರ ಹತ್ರ ಯಾವುದು ಕೇಳಲಿಲ್ಲ. ನನಗೆ ಅದು ಕೊಡಿ, ಇದು ಕೊಡಿ, ನೀವು ಕೊಡಬೇಕು, ಯಾಕೆ, ಏನು, ಎತ್ತ, ಯಾವತ್ತೂ ಕೇಳಲಿಲ್ಲ. ಅದು ಅವರೇ ಹೇಳ್ಬೋದು ಇವಾಗಲೇ. ನಾನು ಕೇಳಲಿಲ್ಲ, ಕೇಳಬೇಕಂತ ಅನಿಸಿಲ್ಲ. ಕೇಳೇ ಇಲ್ಲ, ಯಾವತ್ತೂ ಕೇಳಲಿಲ್ಲ. ಒಂದು ದಿವಸ ಇವರಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಹೋಗುವಾಗ ನನಗೆ ದುಡ್ಡು ಕೊಟ್ಟರು. ನನಗೆ ತುಂಬ ಭಯ ಆಯಿತು ದುಡ್ಡನ್ನು ನೋಡಿಬಿಟ್ಟು. ಈ 4 ಲಕ್ಷ ನನಗೆ ಯಾಕೆ ಕೊಡ್ತಾ ಇದ್ದಾರೆ, ಇದನ್ನು ಇಟ್ಟುಕೊ ಅಂತ ಹೇಳಿ ಕೊಟ್ಟರು. ಯಾವತ್ತೂ ಹಾಗೆ ಕೊಟ್ಟವರು ಅಲ್ಲ, ನಾನು ಕೇಳಿಯೇ ಇಲ್ಲ. ಕೇಳಿ ಹೇಳಿದ್ಮೇಲೆ ಅವ್ರು ಯಾಕೆ ಕೊಡ್ತಾರೆ. ದಿನ ಕಳೀತಿತ್ತು, ಏನು ಒಳ್ಳೇದಲ್ಲಿ ಒಳ್ಳೆ ಆ ಕಾಲ ಒಳ್ಳೇದಿತ್ತಲ್ಲ. ಅವಾಗ ನಾನು ದುಡ್ಡು ಬೇಡ, ನನಗೆ ಭಯ ಆಯಿತು ಅವತ್ತು, ತುಂಬ ಭಯ ಆಯಿತು. ಇದು ಯಾಕೆ ದುಡ್ಡು ಕೊಡ್ತಾ ಇದ್ದಾರೆ ಇಷ್ಟು ಅಂತ ಹೇಳಿ. ಯಾಕೆ ನಾನು ಅಷ್ಟೊಂದು ಕಷ್ಟ ದುಡ್ಡು ನೋಡಿ ಇರಲಿಲ್ಲ. ಆಮೇಲೆ ಅಲ್ಲ ಇಟ್ಕೋ ಅಂತ ಹೇಳಿದರು. ನಾನು ಹೇಳಿದೆ, ಅವ್ರ ಮನಸ್ಸಲ್ಲಿ ಏನಿತ್ತಂತ ನನಗೆ ಗೊತ್ತಿಲ್ಲ, ನಾನು ತಗೊಳ್ಳಿಲ್ಲ. ಆಯ್ತು, ನೀವು ಬಂದಮೇಲೆ ನಾನು ತೊಗೊಳ್ತೇನೆ ಅಂತ ಹೇಳಿಬಿಟ್ಟು ಅಂತ. ಅದು ಒಂದೇ ದುಡ್ಡು ಕೊಟ್ಟದ್ದು, ನೋಡಿದ್ದು, ಮಾಡಿದ್ದು. ಮತ್ತು ಏನಂತ ನನಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ತೇನೆ ಅಂದರೆ, ನನಗೆ ದೇವರೇ ಹೆಲ್ಪ್ ಮಾಡಿದ್ದೆಲ್ಲ. ಇಲ್ದಿರೆ ನಾನು ನನಗೇನು ಸಪೋರ್ಟ್ ಇರಲಿಲ್ಲ. ತಾಯಿ ಮನೆ ನಾನು ಏನೂ ಕೇಳಲಿಲ್ಲ, ನಮ್ಮ ತಾಯಿ ಮನೆಯಲ್ಲೂ ಕೇಳಲಿಲ್ಲ. ಯಾವತ್ತೂ ಅವರ ಆಸೆ ಪಡಲಿಲ್ಲ, ಕೇಳಲಿಲ್ಲ, ಏನೂ ಇಲ್ಲ. ನಮ್ಮ ತಂದೆ ತಾಯಿ ಹತ್ರ 5 ಪೈಸೆ ನಾನು ತೊಗೊಂಡಿಲ್ಲ. ಮೊದಲಿನ ಎಲ್ಲನೂ ಬೇಡ ಅಂತ ಹೇಳ್ಕೊಂಡೇ ಬಂದೆ ನಾನು. ಇವ್ರ ಹತ್ರ ನಾನು ಯಾವುದು ಕೇಳಲಿಲ್ಲ. ಹೇಗೆ ಮತ್ತೆ ನಾನು ಇಷ್ಟ ಆಸ್ತಿ ಪಾಸ್ತಿ ಎಲ್ಲ ಸ್ವಲ್ಪ ಮಾಡಿದ್ದೇನೆ. ನಾನು ಹೇಗೆ ಮಾಡಿದೆ ನನಗೆ ಗೊತ್ತಿಲ್ಲ. ಅದು ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಹೇಗೆ ದೇವರು ಕೊಟ್ಟರು, ಹೇಗೆ ಮಾಡಿದೆ, ಎಲ್ಲಿಂದ ದುಡ್ಡು ಬಂತು, ಹೇಗೆ ಆಯಿತು. ಬ್ಯಾಂಕ್ ಲೋನು ಇದ್ದೇ ಇರುತ್ತಲ್ಲ ನಮಗೆಲ್ಲ, ಬೇರೆ ಜೀವನದಲ್ಲಿ ಅದಿದ್ದಾಗ ಬ್ಯಾಂಕ್ ಲೋನ್ ಜೊತೆಗೆ ಇರಬೇಕಲ್ಲ, ಅದು ಬೇಕು ನಮಗೆ. ಅಯ್ಯೋ ನಮ್ಮಲ್ಲ ಇವ್ರು ಹೇಳೋರು, ಯಾರು ನಮ್ಮದು ಇವರು ಏನೋ ಅವ್ರು ಹೇಳ್ತಾಯಿದ್ರು ಯಾವಾಗಲೂ ಸಪೋರ್ಟ್, ಅವ್ರು ತುಂಬ ಸಪೋರ್ಟು. ಅವ್ರು ಹೇಳ್ತಾಯಿದ್ರು ಯಾವಾಗಲೂ, ಇದು ಮೇಡಮ್ ನೀವು ಸಾಲ ಇಟ್ಕೊಳ್ಳಿ ಸ್ವಲ್ಪ, ಎಲ್ಲವನ್ನು ಮೇಲೆ ಮುಗಿಸ್ತೀರಿ ಯಾಕೆ ಬೇಗ. ನಾನು ಹೇಳಿದೆ, ನಾಳೆ ನಮ್ಮದು ಗೊತ್ತಿಲ್ಲ, ಇವತ್ತು ಸಾಲ ನಾನು ಇಟ್ಕೊಂಡು ಹೋದರೆ ನಾಳೆ ಮಕ್ಕಳು ಹೇಳಿ ಯಾರು ಏನು ಮಾಡಲಿಲ್ಲ ಅಮ್ಮ ಸಾಲ ಮಾಡಿಬಿಟ್ಟು ಹೋದ್ರು ಅಂತ. ಯಾಕೆ ಬೇಕು, ಮೊದಲು ಸಾಲ ಮುಗಿಸೋಣ. ಹಾಗೆ ದೇವ್ರ ದಯದಿಂದ ಆ ಥರ ಮಾಡ್ಕೊಂಡು ಬಂದೆ. ದೇವ್ರ ದಯದಿಂದ ಇವತ್ತು ನೋಡಿ 4 ಜನಕ್ಕೆ ನಾನು ಊಟ ಕೊಡುವ ಸ್ಥಿತಿಯಲ್ಲಿದ್ದೇನೆ. ಅದರಿಂದ ನನಗೆ ಏನು ಯಾವುದು ಜೀವನದಲ್ಲಿ ಮಾಡ್ಬೋದು, ಹೇಗೂ ಬದುಕ್ಬೋದು ಅಂತ ಒಂದು ಇದು ಇದೆ. ನನಗೂ ಸ್ವಲ್ಪ ಹುಷಾರಿರೋಲ್ಲ, ಅದು ನಡೆಯುತ್ತೆ ಜೀವನ ಜೊತೆ. ಅದು ಇನ್ನಿನ್ನೂ ಜಾಸ್ತಿ ಆಗುತ್ತಲ್ವ ಯಾವಾಗಲೂ.
ಹಾಗೆ ನಡೀತಾ ಉಂಟು, ಒಂದಲ್ಲ ಒಂದು ನಡೀತಾ ಇದೆ. ಒಂದು 4 ಜನ 4 ಮಕ್ಕಳಿಗೆ ಎಲ್ಲ, ನಮ್ಮ ಮಕ್ಕಳಿಗಲ್ಲ, ನಮ್ಮ ಮಕ್ಕಳಿಗೆಲ್ಲ ಅವ್ರು ತಂದೆ ತಾಯಿ ಮಾಡ್ಕೊಳ್ತಾರೆ. ನಾವು ಬೇರೆಯವ್ರು ಕೊಡೋದು ಮಾಡೋದು ಸ್ವಲ್ಪ ಹೆಚ್ಚು ಹೆಲ್ಪ್ ಮಾಡಿದ್ದೇನೆ ಎಲ್ಲರಿಗೂ. ಅದೊಂದು ನನ್ನ ಜೀವನದಲ್ಲಿ ಒಂದು ಸಂತೋಷ. ನನಗೆ ಆದಷ್ಟು ನಾನು ಕೊಟ್ಟಿದ್ದೇನೆ, ತೊಗೊಂಡಿದ್ದಕ್ಕಿಂತ ಹೆಚ್ಚು ಕೊಟ್ಟಿದ್ದೇನೆ, ಅದು ಖುಷಿ ನನಗೆ ಅಷ್ಟೇ. ನಾನು ಒಂದು ಸೀರೆ ತಗೊಳ್ಳುವಾಗ, ಒಂದು 5,000 ರೂಪಾಯಿ ಸೀರೆ ತಗೊಳ್ಳುವಾಗ ನಾನು ಏನು ಯೋಚನೆ ಮಾಡೋದು ಅಂದರೆ, ನಾನು 5,000ದ ಸೀರೆ ತೊಗೊಂಡು ಬಿಟ್ಟರೆ ಅದ್ರ ಬದಲು ಒಂದು 5 ಜನಕ್ಕೆ ಕೊಡ್ಬೋದಲ್ಲ, 5 ಜನ ಉಡ್ಬೋದಲ್ಲ ಸೀರೆನ, 10 ಜನ ಉಡ್ಬೋದು ನಾನೊಬ್ಬಳು ಉಡ್ದಕ್ಕಿಂತ. ನನಗೆ ಯಾರಿಗಾರು ಕೊಟ್ಟು ಅವರು ಉಟ್ಟು ಇದ್ದರೆ ನನಗೆ ಖುಷಿ ಆಗುತ್ತೆ. ನೀವು ಉಟ್ಟು ತೋರಿಸಿ ಅಂತ ಹೇಳ್ತೀನಿ ನಾನು ಕೊಟ್ಟ ಮೇಲೆ. ಹಾಗೆ ನನ್ನ ಭಾವನೆ ಹಾಗೆ ನಾವು ನಡೆದುಕೊಂಡು ಬಂದಿದ್ದು. ದೇವರು ನಡೆಸ್ತಾ ಇದ್ದಾನೆ, ಇನ್ನು ಮುಂದೆ ನಡೆಸಬೇಕು. ಆದರ್ಶ ದಾಂಪತ್ಯದ ಹಲವು ಮಜಲುಗಳನ್ನು ದಾಟಿ ಬಂದ ಈ ದಂಪತಿಗಳು ಕೊರೋನಾ ಸಂಕಷ್ಟದ ಸಂದರ್ಭವನ್ನು ನೆನಪಿಸಿಕೊಂಡಾಗ ನಾವೇನೂ ನಿಭಾಯಿಸಿಲ್ಲ, ಸಿಬ್ಬಂದಿಗಳೇ ಅವರ ಕಂಪನಿಯನ್ನು ಪೋಷಿಸಿದರು ಎನ್ನುತ್ತಾರೆ. ಅದೇ ನೀವು ಕೊರೋನಾದು ಕೇಳಿದ್ರಲ್ಲ, ಆ ಟೈಮ್ನಲ್ಲಿ ಇವರು ಒಂದು ಟೈಪ್ನಲ್ಲಿ ಇದಕ್ಕೆ ನಾನು ಯಾವತ್ತೂ ಎಂಟ್ರಿ ಆಗಲಿಲ್ಲ. ಫ್ಯಾಕ್ಟ್ರಿ ಆಗಲಿ ನಾನು ಯಾವುದು ನೋಡಿಲ್ಲ, ಹೋಗಿಲ್ಲ, ನನಗೆ ಗೊತ್ತೂ ಇಲ್ಲ. ಆವಾಗ ನನ್ನ ಸುತ್ತ ಇರುವ ನಂದು ಕೆಲವು ಪರಿವಾರ ಇದೆ, ನಂದು ಈ ಸೆಕ್ಯೂರಿಟಿಗಳು, ನಂದು ಇವರು ಏನು ಎಲ್ಲ ಇದ್ದಾರೆ. ಅವರಿಗೆಲ್ಲ ಇದು ಎಲ್ಲ ಫುಲ್ ಕಿಟ್ಟು, ಎಲ್ಲ ರೇಷನ್ ಕಿಟ್ಟು 3 ತಿಂಗಳಿಗೆ ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ. ನನ್ನ ಕೈನೆಲ್ಲ ಆದಷ್ಟು ನಾನು ಮಾಡಿ ಅಂಗಡಿಯನ್ನೆಲ್ಲ ಸರಿ ತರಿಸ್ಬಿಟ್ಟು, ನನಗೆ ಒಂದೆರಡು ಈಗ ಹುಡುಗ ಬಂದನಲ್ಲ ನಿಮ್ಮ ಜೊತೆ, ಅವನ ಹಾಗೆ ಇನ್ನೊಂದು ಹುಡುಗ ಇದ್ದಾನೆ, ಅವನು ಇವತ್ತಿಲ್ಲ, ಅವನು ಬೇರೆ ಕಡೆ ಹೋಗಿದ್ದಾನೆ. ಅವನೆಲ್ಲ ತುಂಬ ನನಗೆ ಜೊತೆಗೆ ಸಪೋರ್ಟ್ ನಾನು ಒಟ್ಟಿಗೆ ನಾನು ಎಲ್ಲ ಕೊಡುವುದೆಲ್ಲ ಅವನ ಮೂಲಕನೇ. ಆಯ್ತು, ಅವ್ರ ಕಷ್ಟ ಆಯಿತಾ, ಒಂದು ಕೊಟ್ಟೆ. ಅದು ಒಂದು ನನ್ನ ಖುಷಿಗೆ, ನನಗೆ ಯಾರು ಖುಷಿಗಲ್ಲ, ಯಾರಿಗೋಸ್ಕರವೂ ಅಲ್ಲ. ಹಾಗೆ ನನ್ನ ಖುಷಿಗೆ ನಾನು ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇನ್ನು ನನಗನ್ಸುತ್ತೆ ಇನ್ನೂ ಸ್ವಲ್ಪ ನನಗೆ ಜವಾಬ್ದಾರಿ ಇದೆಯಪ್ಪ. ಜವಾಬ್ದಾರಿ ಯಾವುದು, ನಮ್ಮ ಮಕ್ಕಳು ಪುಳಿಗಳದ್ದು ಅವ್ರದ್ದೆಲ್ಲ ಅಲ್ಲ, ಹೀಗೆ ಎಲ್ಲ ಇದ್ದಾರೆ, ಅವರೆಲ್ಲ ಚೆನ್ನಾಗಿರಬೇಕು. ನಾನು ಮಾತ್ರ ಚೆನ್ನಾಗಿದ್ದರೆ ಸಾಲದು, ನನ್ನ ಸುತ್ತ ಇರೋರು ಚೆನ್ನಾಗಿರಬೇಕು. ಅದಕ್ಕೆ ಯಾರೋ ನಾವೀಗ ಮನೆ ಶಿಫ್ಟ್ ಮಾಡುವಾಗ ಹೇಳಿದರು, ಏನು ನಿಮ್ಮ ಪರಿವಾರ ಎಲ್ಲ ಇದು ಅಲ್ಲ, ಈ ಜನ ಎಲ್ಲ ಒಟ್ಟಿಗೆ ಬರುದಾ ಅಂತ. ನಾನು ಹೌದು, ಅದೆಲ್ಲ ನನ್ನ ಪರಿವಾರ, ನಾನು ಎಲ್ಲಿ ಹೋಗ್ತೇನೆ ಅವ್ರು ಬರ್ತಾರೆ. ಹಾಗೆ ಇವತ್ತು ನೋಡಿ 8-9 ಜನ ನನ್ನ ಸುತ್ತಮುತ್ತ ಇರ್ತಾರೆ. ನಮ್ಮನೇಲಿ ಹೆಸರಿಗೆ ನಾವಿಬ್ಬರು, ನಮ್ಮನೇಲಿ ಬೆಳಿಗ್ಗೆ 7-8 ಜನಕ್ಕೆ ಟಿಫಿನ್ ಆಗುತ್ತೆ ಬೆಳಿಗ್ಗೆ. ಹಾಗೆ ಎಲ್ಲ ಅದೊಂಥರ ಖುಷಿ ನನಗೆ, ಅದೆಲ್ಲ ಕೊಡಬೇಕು ಮಾಡಬೇಕು. ಮೊದಲು ನಾನು ಹುಡುಗಿ ಹೇಳ್ತೇನೆ, ನಮ್ಮದು ಅಡುಗೆ ಹುಡುಗಿಗೆ, ಅಮ್ಮ ಅವ್ರಿಗೆ ಕೊಟ್ಟಿಯಾ ಫಸ್ಟು, ಅವ್ರಿಗೆ ಕೊಟ್ಟಿಯಲ್ಲ ಮರಿಬೇಡ ಅಂತ. ಹಾಗೆ ಅದೊಂದು ಖುಷಿ ನನಗೆ. ಆ ಥರ ದೇವ್ರ ಮನಸ್ಸು ಕೊಟ್ಟಿದ್ದಾನೆ, ದೇವರು ಮಾಡಿಸಿದ, ಮುಂದೆ ಮಾಡ್ಕೊಂಡು ಬರಲಿ ಅಂತ ನಾನು. ಮಕ್ಕಳ ಸಾಧನೆಯ ಬಗ್ಗೆ ಮಾಡಬೇಕು, ಸಂತೋಷ. ಮಕ್ಕಳ ಸಾಧನೆ ಅಂದರೆ ಅದು ನಾವು ಮಾಡಿದ್ರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ತಾನೆ ಅಲ್ವಾ. ಅದೇನಂದರೆ ಮಕ್ಕಳಂದರೆ ನನ್ನ ಪುಳಿಗಳು 3 ಜನ, ಸುಷ್ಮಿತಂದು ಒಂದು ಹುಡುಗ, ಅವನಿಗೆ ನಾವೇನಿಲ್ಲ, ಯಾಕಂದರೆ ಅವನಿಗೆ ಅರ್ಧ ಓದಿಸೋದು ನಾವೇ. ಆಸ್ಟ್ರೇಲಿಯಾದಲ್ಲಿ ಓದೋದು ಸಾಧಾರಣ ಅಲ್ಲ, ಅದು ಅರ್ಧ ಓದಿಸ್ತಾ ಇದ್ದೇವೆ. ಮುಗೀತು, ಅವನು ಆಲ್ಮೋಸ್ಟ್ ಮುಗೀತು. ಅವನ ತಂದೆನೂ ಇದು ಮಾಡಿದರು, ಹೆಲ್ಪ್ ಮಾಡಿ ಒಂದು ಮುಗೀತು. ಅವನ ವಿಷಯದಲ್ಲಿ ಏನಿಲ್ಲ. ಈ ಇಬ್ಬರು ಒಂದು ಹುಡುಗಿ ಆದಿತ್ಯ ಇದ್ದಾನಲ್ಲ, ಆದಿತ್ಯ ಒಂದು ತಂಗಿ ಅದಿತಿ ಅಂತಿದ್ದಾಳೆ, ಈಗ ಸ್ಕಾಟ್ಲೆಂಡ್ನಲ್ಲಿ ಓದ್ತಾ ಇದ್ದಾಳೆ. ಈಗ ಈ ವರ್ಷ ಮುಗಿಯುತ್ತೆ, 1 ವರ್ಷದ ಕೋರ್ಸ್ ಹೋಗಿದ್ದು, ಇದು ಮಾಸ್ಟರ್ಸ್ ಮಾಡಲಿಕ್ಕೆ ಹೋಗಿದ್ದವಳು. ಆಯಿತಾ, ಆ ಹುಡುಗಿ ಎಲ್ಲ ಮಕ್ಕಳೆಲ್ಲ ಓದ್ತಾರಲ್ಲ, ಅದು ನಮಗೆ ತುಂಬ ಸಂತೋಷ. ಮುಂದೆ ಏನು ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ, ಆದರೆ ಅದು ಓದ್ತಾ ಇರೋದು ನನಗೆ ಸಂತೋಷ. ಒಳ್ಳೆ ಎಜುಕೇಷನ್ ನಡೀತಾ ಇದೆಲ್ಲ, ಅದು ಇಂಪಾರ್ಟೆಂಟು ಅಂತ ನನಗೆ ತುಂಬ ಖುಷಿ ಆಗುತ್ತೆ. ಓದಲಿ ಮಕ್ಕಳು ಅಂತ ಹೇಳಿಬಿಟ್ಟು ಅಂತ. ಮೇಡಮಿಗೆ ಮತ್ತು ಸರಿಗೆ ಯಾವುದರಲ್ಲಿ ಜಾಸ್ತಿ ಆಸಕ್ತಿ ಇತ್ತು, ಸಾಹಿತ್ಯ ಅಥವಾ ಯಕ್ಷಗಾನ? ಇವರಿಗೆ ತುಂಬ ಇಷ್ಟ ಒಂದು ಯಕ್ಷಗಾನ, ಇನ್ನೊಂದು ಇದು ಏನು ಕ್ಲಾಸಿಕಲ್ ಮ್ಯೂಸಿಕ್ಕು. ಅದು ಇವರು ಮೊದಲಿನ ಇವರು ಪಿಟೀಲ್ ಕಲಿತಾ ಇದ್ದರು. ನಂದು ಮದುವೆ ಆದ ಟೈಮ್ನಲ್ಲಿ ಇವರು ಪಿಟೀಲ್ ಕಲಿತಾ ಇದ್ದರು. ಮಾಸ್ಟರ್ ಬಂದು ಮನೆಗೆ ಹೇಳ್ಕೊಡ್ತಾಯಿದ್ರು. ಅಷ್ಟು ತುಂಬ ಇಂಟ್ರೆಸ್ಟ್ ಇವರಿಗೆ. ನನಗೆ ಓದೋದು ಓದೋದು ಜಾಸ್ತಿ, ಓದೋದು ತುಂಬ ಇಂಟ್ರೆಸ್ಟ್ ಓದೋದು. ಈಗ ಸ್ವಲ್ಪ ಮರೆಯುತ್ತೆ ನನಗೆ, ಅದಕ್ಕೆ ಓದೋದು ಅಷ್ಟು ಸ್ವಲ್ಪ ಈ ಕಣ್ಣಿನ ತುಂಬ ತೊಂದರೆ ಆಗ್ತಿತ್ತು. ಹಾಗೆ ಬೇರೆ ಏನಿಲ್ಲ, ಓದೋದು ಇಷ್ಟ ನನಗೆ ತುಂಬ. ಅದನ್ನು ನಾನು ತುಂಬ ಇದು ಸಾಹಿತ್ಯ ಎಲ್ಲ ಓದೋದಿಲ್ಲ, ಸಿಂಪಲ್ಲಾಗಿ ಒಂದು ಮ್ಯಾಗ್ಝಿನ್ಸು. ನನಗೆ ದಿನಕ್ಕೊಂದು ಮ್ಯಾಗ್ಝಿನ್ ನೋಡಿದ್ರೆ ಸರಿ ಹೋಗಲ್ಲ. ಕಾದಂಬರಿ ಮೊದಲು ಓದಿ ಎಲ್ಲ ಮುಗಿದು ಧರ್ಮಸ್ಥಳಕ್ಕೆ ಕನ್ನಡ ಕಾದಂಬರಿ ಅಷ್ಟು ಕೊಟ್ಬಿಟ್ಟೆ. ನಂತರ ಒಂದು 600 ಬುಕ್ಸ್ ಇತ್ತು, ನಾನು ಕಲೆಕ್ಟ್ ಮಾಡ್ತಾಯಿದ್ದೆ. ಆಥರ್ ವೈಸ್ ಕಲೆಕ್ಟ್ ಮಾಡ್ತಾಯಿದ್ದೆ ನಾನು. ಹಾಗೆ ನಂದು ಬುಕ್ ತೆಗೆಯೋದು ನಾನು ಆಥರ್ ವೈಸ್, ಸುಧಾಮೂರ್ತಿಯನ್ನು ಅವ್ರದ್ದೇ ಸುಧಾಮೂರ್ತಿದೇ ಬುಕ್ಕು ಆ ಥರ ಎಲ್ಲ. ಅದೆಲ್ಲ ನಾನು ಏನು ಮಾಡಿದೆ, ಇವಾಗ ಕನ್ನಡ ಓದುವರೇ ಇಲ್ಲ. ಅಲ್ಲಿ ಉಜಿರೆಯಲ್ಲಿ ನಾನು ಹೋದಾಗ ನೋಡಿದೆ, ಕನ್ನಡ ಒಂದು ಲೈಬ್ರರಿ ಇತ್ತು ಒಂದು ಸಣ್ಣದು, ಅಲ್ಲಿಗೆ ಕೊಟ್ಟು ಕಳಿಸ್ದೆ. ಬುಕ್ಕು ಕಳಿಸಿದ ಮೇಲೆ ಆಯಿತು, ಅಯ್ಯೋ
ನಂಗೆ ಸೀರೆಗಳೆಲ್ಲ ಕೊಟ್ಟಿದ್ರು ನಂಗೆ ಬೇಜಾರಾಗ್ತಿಲ್ಲ, ಬುಕ್ಕು ಕೊಟ್ಟಿರೋಕ್ಕೆ ಭಾರಿ ಬೇಜಾರಾಯಿತು. ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ನನಗೆ ಇವತ್ತಿಗೆ ಆಗುತ್ತೆ, ಅಯ್ಯೋ ಯಾವುದೋ ಒಂದು ಲೈಬ್ರರಿಲಿ ಯಾರಿಗಾರು ಹತ್ರ ಕೊಡ್ಬೋದಿತ್ತು, ಯಾರು ಓದ್ತಿದ್ರೋ ಏನೋ. ಇದನ್ನು ನಾನು ಅಲ್ಲಿಗೆ ಕಳಿಸ್ಕೊಟ್ಬಿಟ್ಟೆ, ಯಾರು ಓದಲಿಕ್ಕೆ ಇಲ್ವನ ಈಗ, ಎಲ್ಲರೂ ಮೊಬೈಲ್ ಇರೋ ಕಾಲದಲ್ಲಿ ಯಾರು ಓದ್ತಾರೆ ಅಂತ ನನ್ನ ಮನಸ್ಸಿಗೆ ಅನಿಸೋದು ನಾನಿದು ಅಷ್ಟೇ. ಬೇರೆ ಯಾವುದು ಆ ಥರ ನಮಗೆ ಇಂಟ್ರೆಸ್ಟ್ ಅಂತೇಳಿ ಯಾವುದೇ. ಇವರಿಗೆ ಮತ್ತು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಇಂಟ್ರೆಸ್ಟ್ ಇವರಿಗೆಲ್ಲ ವಿಷಯದಲ್ಲೂ ಇಂಟ್ರೆಸ್ಟ್ ತುಂಬ. ಒಂದೆಲ್ಲ ಇದಕ್ಕೆ ಹೋದರೆ ಡೀಪಾಗಿ ನೋಡುವವರು ಇವರು. ಒಂದೆಲ್ಲ ಇದು ಲೈಟಾಗಿ ನಮಗೆ ಆಗಲಿ ಈಗ ಆಯ್ತಾ ಅಂತ ಅಂದ್ಬಿಟ್ಟು ಮುಂದೆ ಹಾಗಲ್ಲ, ಅದನ್ನು ನಿಂತು ಅದೇನು ಎತ್ತ ಎಲ್ಲ ನೋಡಿ ಬರುವವರು ಇವರು. ಅದಕ್ಕೆ ನಾನು ಒಂದ್ಸಲ ಇವರನ್ನು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ, ನಾನು ಹೋಗಿದ್ದ ಕಡೆ ಬರ್ತಾ ಇರಲಿಲ್ಲ. ನಾನು ಅವರಿಗೆ ಒಂದು ಚೇರ್ ಇದ್ದರೆ ಆ ಚೇರ್ ಎಲ್ಲಿದ್ದು, ಆ ಮರ ಎಲ್ಲಿದೆ ಬಂತು, ಯಾರು ಅದನ್ನು ಮಾಡಿದ್ದು ಅದೆಲ್ಲ ವಿಚಾರಿಸ್ಕೊಳ್ಳೋರು. ಆ ಥರ ಇವ್ರದ್ದು ಇಂಟ್ರೆಸ್ಟು. ನನಗೆ ಆ ಡೀಪ್ ಇಂಟ್ರೆಸ್ಟ್ ಇಲ್ಲ ನನಗೆ ಅದಕ್ಕಿಂತ ಏನು ಮಾಡಿದ್ರೆ ನನಗೇನು ಇನ್ನೊಬ್ಬರಿಗಾಗಿ ಮಾಡುವ ಇದು ಒಂದು ಇಂಟ್ರೆಸ್ಟ್ ಮೊದಲಿಂದ. ನಾನು ಸರ್ ಪರಮ ದೈವ ಭಕ್ತರು. ಹೌದು. ಮೇಡಮ್ ಹೇಗೆ ಪೂರಕವಾಗಿ ಬದುಕಿದ್ದೀರಿ? ನನಗೆ ಗೊತ್ತಿರಲಿಲ್ಲ ದೇವರನ್ನು ಬೇಡಬೇಕು ಅಂತ. ನಮಗೆ ಒಬ್ಬರು, ನೀವು ಆ ಕಡೆ ನಿಮಗೆ ಗೊತ್ತಿದ್ರು ಇವರು, ಇವರು ಪ್ರೆಸಿಡೆಂಟ್ ಆಗಿದ್ದಾರೆ ಇದಕ್ಕೆ ಬಂಡ್ ಸಂಘದ್ದು, ಅವರು ಜಗನ್ನಾಥ್ ರೈ ಅಂತ, ಅವರ ಇದಾಗಿದ್ದರು, SP ಆಗಿದ್ದರು ಮಾಡಿ. ಹೌದು, ಅವರು ತುಂಬ ಕ್ಲೋಸ್ ನಮಗೆ. ಅವರು ಒಂದು ದಿವಸ ಹೇಳಿದರು, ಅಲ್ಲ ನಾನು ಹೇಳಿದೆ, ನಾನು ಏನು ಕೇಳೋದೇ ಇಲ್ಲ ಅಣ್ಣ ದೇವ್ರ ಹತ್ರ ಅಂದರೆ. ಅಲ್ಲಕ್ಕ ಕೇಳಬೇಕು ಯಾವಾಗಲೂ ದೇವ್ರಿಗೆ. ನೀವೊಂದು ಮಗು ಹತ್ತಿರ ಇವಾಗ ಹಸಿವೆ ಅಂತ ಗೊತ್ತಾಗುತ್ತೆ ತಾಯಿಗೆ, ಹೇಗೆ ಕೂಗಿದ್ರೆ ಅಲ್ವಾ ಅದು ಕೂಗುತ್ತೆ, ಆವಾಗ ನಿಮಗೆ ಅದು ಇದಾಗುತ್ತೆ, ಏನು ತಾಯಿಗೆ ಎಚ್ಚರಾಗುತ್ತೆ, ಏನಂದರೆ ಅಯ್ಯೋ ಮಗು ಹಸಿವೆ ಆಗ್ತಾ ಇದೆ ಅಂತ. ಹಾಗೆ ನೀವು ಕೇಳಿದ್ರೆ ತಾನೇ ದೇವರಿಗೆ ಗೊತ್ತಾಗೋದು. ನೀವು ಕೇಳೋದೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ನನಗೆ ಏನು ಕೇಳಬೇಕಂತಲೇ ಗೊತ್ತಿಲ್ಲ, ಏನು ಅವಶ್ಯಕತೆ ಅಂತಲೂ ಗೊತ್ತಿಲ್ಲ, ಇನ್ನೂ ಏನು ಇಲ್ಲ ಅಕ್ಕ ಕೇಳಬೇಕು. ಹಾಗೇನು ದೇವ್ರು ಅವ್ರು ಸ್ವಲ್ಪ ಗೊತ್ತಿರೋರು, ತುಂಬ ಓದಿದ ಮನುಷ್ಯ. ಆವಾಗ ನಾನು ಅಂದ್ಕೊಂಡೆ ಕೇಳಲಿಕ್ಕೆ ಅಂತ ಶುರು ಮಾಡಿದ ಮೇಲೆ ದಿನ ಕೇಳ್ತೇನೆ. ಇವಾಗ ಆ ಸ್ಥಿತಿಗೆ ಬಂದುಬಿಟ್ಟಿದೆ ಇವಾಗ. ಯಾಕಂದರೆ ನಮಗೇನು ಗೊತ್ತಿರಲಿಲ್ಲ, ಅದು ಗೊತ್ತಿರೋದ್ಮೇಲೆ ಎಲ್ಲ ಇವಾಗ ಅನಿಸುತ್ತೆ, ಕೇಳಬೇಕು ಏನೋ ದಿನ ಏನಾದ್ರು ಒಂದು ಕಷ್ಟ ಅದಕ್ಕಾದ್ರೂ ಕೇಳೋದು ಹಾಗೆ ಅಂತ ಆಗೋಗ್ಬಿಡ್ತು ಅಂತ. ಇವಾಗ ಆ ಸ್ಥಿತಿಗೆ ಆಗಿಬಿಡ್ತು. ಅಂದರೆ ಆಗಲೇ ಚೆನ್ನಾಗಿತ್ತು, ಯಾವುದು ಕೇಳ್ತಿರ್ಲಿಲ್ಲ ಅಲ್ಲ ದೇವ್ರ ಹತ್ರ. ಹಾಗೆ ಆ ಥರ ಆ ಪರಿಸ್ಥಿತಿಯಲ್ಲಿ ನಾನು ಸಂತೃಪ್ತ ಜೀವನ ಒಟ್ಟು ನಡೀತಾ ಇದೆ. ಇದು ನಡಿಬೇಕು ಮುಂದಕ್ಕೆ. ನನ್ನ ಫ್ರೆಂಡ್ ಒಬ್ಬರಿದ್ದು, ನನಗೆ ತುಂಬ ಕ್ಲೋಸ್ ಫ್ರೆಂಡ್, ಅವರು ಬ್ರಾಹ್ಮಿನ್ಸು, ಇದು UP ಅವರು. ಅವ್ರು ಹೇಳೋರು ನನ್ನ ಹತ್ರ, ನನ್ನ ಹೆಸರು ಸ್ವರ್ಣಲತಾ ಅಂತ ನಂದು ಹೆಸರು. ಅವರು ಸ್ವರ್ಣಕ್ಕ ಜೀವನ ಅಂದರೆ ಏನು ಸ್ವರ್ಣಕ್ಕ? ನಾನು ಸಣ್ಣವಳು, ಅವ್ರು ದೊಡ್ಡವರು ತುಂಬ ನನ್ನ ವಯಸ್ಸಿನಲ್ಲಿ. ಜೀವನ ಅಂದರೆ ಏನು ನೋಡಿ, ನಾವು ಮದುವೆ ಆಗುತ್ತೆ ನಮಗೆ ಈ ಕಾಲದಲ್ಲಿ. ಅವ್ರಿಗೆ 10 ವರ್ಷದಲ್ಲಿ ಮದುವೆ ಆಗಿತ್ತಂತೆ, ಅವನು ತುಂಬ ಏಜ್ ಅದು. ಇವಾಗ ಇವರನ್ನು ಮದುವೆ ಆಗಿದೆ, ನಾವಿರ್ತೇವೆ ಇಬ್ಬರು, ನಮಗೆ 1-2 ಮಕ್ಕಳಾಗ್ತದೆ. ಇದು ಜೀವನದ ತತ್ವನ ಹೇಳೋದು ನಾನು. ಆಮೇಲೆ ಅದು ಅವ್ರು ಹೇಳಿದ್ದು ನನಗೆ. ಆಮೇಲೆ ಆ ಮಕ್ಕಳು ದೊಡ್ಡದಾಗಿ ಮದುವೆ ಎಲ್ಲ ಆಗುತ್ತೆ ಅವರಿಗೆ. ಆಮೇಲೆ ಮಕ್ಕಳು ಮರಿಗಳಾಗುತ್ತೆ. ಆಮೇಲೆ ಅವರು ಹಾಗೆ ರೆಕ್ಕೆ ಪುಕ್ಕ ಬಂದು ಅವ್ರು ಹಾರಿ ಹೋಗ್ತಾರೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ದೂರ ಹೋಗಿಬಿಡ್ತಾರೆ. ಮತ್ತೆ ಉಳಿಯೋದು ನಾವೇ ಇಬ್ಬರಲ್ವಾ. ಮತ್ತು ಅವರು ಮೊದಲು ಒಬ್ಬರು ಮುಂದೆ ಒಬ್ಬರು ಹಿಂದೆ ನೋಡಿ, ಎಷ್ಟು 2-3 ಲೈನಲ್ಲಿ ಅವರು ಜೀವನದ ತತ್ವ ಪೂರ್ತಿ ಹೇಳಿಕೊಟ್ರು. ಹಾಗೆ ಬದುಕಿದೆ. ಧನ್ಯವಾದ ಮೇಡಮ್. ಸುಮಾರು 50 ನಿಮಿಷಗಳ ಕಾಲ ನಮ್ಮ ಜೊತೆ ರಾಮಸೀತೆಯರಾಗಿ, ಕೃಷ್ಣ ರಾಧೆಯರಾಗಿ, ಪುರುಷೋತ್ತಮ ಭಗವತಿಯಾಗಿ ಬಹಳ ಚೆಂದ ಮಾತಾಡಿದ್ದೀರಿ. ನಿಮ್ಮ ಆದರ್ಶ ಜೀವನ ಮತ್ತು ನಿಮ್ಮ ಈ ಸಂದೇಶಗಳು ಸಮಾಜಕ್ಕೆ ದಾರಿದೀಪ ಆಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು. ಇದು ಇಂದಿನ ಹೇಗಿದ್ದೀರಿ ಸರ್. ಮುಂದೆ ಇನ್ನೊಬ್ಬ ಅತಿಥಿಯ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು.
ಮನೆಯ ಶೈನ್ ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹೆಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. Surfaco Paints, shining since 1979.